I welcome all automobile first semester students to this session number 6 of Unit 1, Engineering Materials and Their Properties of subject Mechanical Science and Engineering, first semester Automobile Engineering. In our previous session, that is session number 5, we have learnt about the meaning of steel and its types, effects of impurities on steel, the meaning of alloy steel and need of alloying, stainless steel properties, types and their composition, types of stainless steel, composition and applications of each type. First of all, what is a steel? Steel is actually a mixture of iron and carbon, and the carbon percentage is not more than 1.5%. That is what is called as a steel. That we have learnt already. Impurity ಅಂತಂದ್ರೆ ಏನು? ಅದರಲ್ಲಿ ಸಿಲಿಕಾನು ಮತ್ತೊಂದು ಬೇರೆ ಮೆಟೀರಿಯಲ್ ಇದ್ದರೆ ಸ್ಟೀಲಲ್ಲಿ, ಅದರಿಂದ ಸ್ಟೀಲ್ಗೆ ಏನು ಎಫೆಕ್ಟ್ ಆಗುತ್ತೆ, ಅದರ ಫಿಸಿಕಲ್ ಪ್ರಾಪರ್ಟಿಗಳಾಗಲಿ ಮತ್ತು ಮೆಕ್ಯಾನಿಕಲ್ ಪ್ರಾಪರ್ಟಿಗಳಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ನಾವು ಕಲ್ತಿದ್ದೀವಿ. ಮತ್ತು ಅಲಾಯ್ ಸ್ಟೀಲ್ ಅಂದ್ರೇನು, ಮತ್ತು ನಾವು ಅಲಾಯಿಂಗ್ ಯಾಕೆ ಮಾಡಬೇಕು ಅನ್ನೋದು ಕೂಡ ಕಲ್ತಿದ್ದೀವಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸ್ಟೀಲ್ ಅಂತಂದರೆ ಕಾರ್ಬನ್ ಮತ್ತು ಐರನ್ ಮಾತ್ರ ಅದರಲ್ಲಿ ಇರಬೇಕು. ಆದರೆ ಈ ಸ್ಟೀಲ್ದು ಕೆಲವು ಫಿಸಿಕಲ್ ಪ್ರಾಪರ್ಟಿಗಳು ಮತ್ತು ಮೆಕ್ಯಾನಿಕಲ್ ಪ್ರಾಪರ್ಟಿಗಳನ್ನು ನಮಗೆ ಯಾವ ಥರ ಬೇಕೋ ಆ ಥರ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಯಾಕಂದರೆ ನಾವು ಬೇರೆ ಕಡೆ ಅದನ್ನು ಸ್ಟೀಲ್ನ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ ಅಲ್ಲಲ್ಲಿ ನಮಗೆ ಬೇರೆ ಫಿಸಿಕಲ್ ಪ್ರಾಪರ್ಟಿಗಳು ಮತ್ತು ಮೆಕ್ಯಾನಿಕಲ್ ಪ್ರಾಪರ್ಟಿಗಳು ಬೇಕಾಗ್ತವೆ. ಆ ಪ್ರಾಪರ್ಟಿಗಳನ್ನ ಪಡೆಯೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಐರನ್ ಮತ್ತು ಸ್ಟೀಲ್ ಮಿಕ್ಸರ್ಗೆ, ಅಂದರೆ ಐರನ್ ಮತ್ತು ಕಾರ್ಬನ್ ಮಿಕ್ಸರ್ಗೆ ಅಂದರೆ ಸ್ಟೀಲ್ಗೆ ನಾವೇನು ಮಾಡ್ತೀವಿ, ಕಾಪರು, ಸಿಲಿಕಾನು, ಮ್ಯಾಗ್ನೀಸಿಯಮ್ಮು, ಮ್ಯಾಂಗನೀಸು, ನಿಕೆಲ್ಲು, ಕ್ಯಾಡ್ಮಿಯಮ್ಮು, ಮಾಲಿಬ್ನಮ್ಮು, ಈ ಥರ ಬೇರೆ ಎಲಿಮೆಂಟ್ಗಳನ್ನ ಆ್ಯಡ್ ಮಾಡ್ತೀವಿ. ಪ್ರತಿಯೊಂದು ಬೇರೆ ಪರ್ಸೆಂಟೇಜಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಇವನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಾವು ನಮಗೆ ಬೇಕಾಗುವಂತಹ ಫಿಸಿಕಲ್ ಪ್ರಾಪರ್ಟಿಗಳು ಮತ್ತು ಮೆಕ್ಯಾನಿಕಲ್ ಪ್ರಾಪರ್ಟಿಗಳನ್ನು ಸ್ಟೀಲಿಂದ ಪಡ್ಕೋಬೋದು. ಸೊ ಹಾಗಾಗಿ ನಾವು ಅಲಾಯಿಂಗು ಮಾಡಬೇಕಾಗತ್ತೆ. ಇದಲ್ಲದೆ ನಾವೇನು ಮಾಡಿದ್ವಿ, ಸ್ಟೇನ್ಲೆಸ್ ಸ್ಟೀಲ್ ಅಂದರೆ ಏನು ಅಂತ ಕಲ್ತ್ಕೊಂಡ್ವಿ, ಮತ್ತು ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಕಲ್ತ್ಕೊಂಡ್ವಿ. ಸ್ಟೇನ್ಲೆಸ್ ಸ್ಟೀಲ್ ಅಂದರೆ ಅದೇ ಹೇಳುತ್ತೆ, ಅದಕ್ಕೆ ಸ್ಟೇನ್ ಆಗೋದಿಲ್ಲ ಅಂತ ಅರ್ಥ, ಅಂದರೆ ಕರೋಷನ್ ತುಂಬ ಕಮ್ಮಿ ಆಗುತ್ತೆ ಅಂತ. ಸೊ ಹಾಗಾಗಿ ಸ್ಟೇನ್ಲೆಸ್ ಸ್ಟೀಲನ್ನು ನಾವು ಜನರಲ್ ಆಗಿ ಮೆಡಿಕಲ್ ಇಂಡಸ್ಟ್ರೀಸಲ್ಲಿ ಮತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಅಂದರೆ ಆಪ್ರೇಷನ್ ಮಾಡೋಕ್ಕೆ ಯೂಸ್ ಮಾಡುವಂಥ ಕತ್ರಿಗಳು, ಚಾಕುಗಳು, ಅದನ್ನ ಯೂಸ್ ಮಾಡೋಕ್ಕೆ, ಮತ್ತು ದೊಡ್ಡ ಹೋಟೆಲ್ಗಳಲ್ಲಿ ಫುಡ್ಡನ್ನು ಕುಕ್ ಮಾಡೋದಕ್ಕೆ ಬೇಕಾಗುವಂಥ ಯುಟೆನ್ಸಿಲ್ಸ್ ಇರ್ತವಲ್ಲ, ಕುಕ್ಕರ್ಸು, ಪಾತ್ರೆಗಳು, ಇವನ್ನೆಲ್ಲ ಮಾಡೋದಕ್ಕೆ ನಾವು ಸ್ಟೇನ್ಲೆಸ್ ಸ್ಟೀಲನ್ನು ಯೂಸ್ ಮಾಡ್ತೀವಿ. ಈಗ ನಾವು ಸ್ಟೇನ್ಲೆಸ್ ಸ್ಟೀಲ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಕುರಿತು ಒಂದು ಸ್ಲೈಡ್ನ ನೋಡೋಣ. ಹಿಯರ್ ಯು ಕ್ಯಾನ್ ಸಿ ದ್ಯಾಟ್ ವಿ ಕ್ಯಾನ್ ಯೂಸ್ ದಿ ಸ್ಟೀಲ್ in automotive industries in producing many parts of automobile, like a crankshaft, camshaft, gears and many other parts. Even body is also made up of stamped steel sheet. In aeroplanes, in trains, in construction, in nuclear power plants, normal power plants, even in many other industries, we can use the steel. This picture shows wherever we can use steel, whichever industries we can use steel, that this picture is depicting. Now let us come to session 6. In this session 6, we are going to learn about meaning of non-ferrous metals and their properties, aluminum metal, its properties and applications, the different alloys of aluminum with their composition and applications.
ನಾನ್ ಫೆರಸ್ ಮೆಟಲ್ಸ್ ಅಂದರೆ ಏನು ಮತ್ತು ಅವುಗಳ ಪ್ರಾಪರ್ಟಿಗಳೇನು. ಅಲ್ಯೂಮಿನಿಯಂ ಈಸ್ ಆಲ್ಸೋ ಎ ಟೈಪ್ ಆಫ್ ನಾನ್ ಫೆರಸ್ ಮೆಟಲ್. ಹಾಗಂದ್ರೆ ಏನು, ಅದರ ಪ್ರಾಪರ್ಟಿ ಏನು, ಅಲ್ಯೂಮಿನಿಯಂ ಪ್ರಾಪರ್ಟಿ ಏನು, ಮತ್ತು ಅಲ್ಯೂಮಿನಿಯಮನ್ನು ಎಲ್ಲಿ ಯೂಸ್ ಮಾಡ್ತೀವಿ. ಅದಲ್ಲದೆ ಅಲ್ಯೂಮಿನಿಯಂ ಅಲಾಯ್ಸ್ ಅಂದರೆ ಏನು, ಅದರಲ್ಲಿ ಎಷ್ಟು ಥರ ಇದೆ, ಅದರ ಕಾಂಪೋಸಿಷನ್ ಏನು, ಮತ್ತು ಆ ಅಲ್ಯೂಮಿನಿಯಂ ಅಲಾಯ್ಗಳನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದರ ಕುರಿತು ಈ ಸೆಷನ್ 6 ಕಲಿಯೋಣ. ಮೊದಲನೇದಾಗಿ ವಾಟ್ ಈಸ್ ದ ಮೀನಿಂಗ್ ಆಫ್ ನಾನ್ ಫೆರಸ್ ಮೆಟಲ್ಸ್ ಮತ್ತು ಅದರ ಪ್ರಾಪರ್ಟಿಗಳು. ನೋಡಿ, ನಾನ್ ಫೆರಸ್ ಮೆಟಲ್ಸ್ ಅಂದರೆ ಯಾವ ಮೆಟಲ್ನಲ್ಲಿ ಅಥವಾ ಆ ಮೆಟಲ್ನಲ್ಲಿ ಐರನ್ ಕಂಟೆಂಟು ಇರೋದೇ ಇಲ್ಲ ಅಥವಾ ಕಮ್ಮಿ ಇರುತ್ತೆ, ತುಂಬ ಕಮ್ಮಿ ಇರುತ್ತೆ. ಅಂತಹ ಒಂದು ಮೆಟಲ್ಗೆ ನಾವೇನು ಕರಿತೀವಿ, ನಾನ್ ಫೆರಸ್ ಮೆಟಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಗಳೇನು ನಾನ್ ಫೆರಸ್ ಮೆಟಲ್ಸ್ಗೆ? ಅಲ್ಯೂಮಿನಿಯಮ್ಮು, ಕಾಪರು, ಲೆಡ್, ಟಿನ್, ಜಿಂಕ್, ನಿಕೆಲ್ ಮುಂತಾದವುಗಳೆಲ್ಲ ಎಕ್ಸಾಂಪಲ್ಗಳು ನಾನ್ ಫೆರಸ್ ಮೆಟಲ್ಸ್ಗೆ. ಇನ್ನು ನಾನ್ ಫೆರಸ್ ಮೆಟಲ್ಸ್ಗಳ ಪ್ರಾಪರ್ಟಿಗಳೇನು ಕಂಪೇರ್ ಟು ಸ್ಟೀಲ್? ನಾನ್ ಫೆರಸ್ ಮೆಟಲ್ಗಳು ಅವುಗಳನ್ನ ಈಸಿಯಾಗಿ ಫ್ಯಾಬ್ರಿಕೇಟ್ ಮಾಡ್ಬೋದು. ಫ್ಯಾಬ್ರಿಕೇಟ್ ಅಂದರೆ ಆ ನಾನ್ ಫೆರಸ್ ಮೆಟಲ್ಗಳನ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಪಾರ್ಟ್ಸ್ಗಳನ್ನ ಮಾಡೋದು ಹೇಗೆ. ನಾವು ಆಟೋಮೊಬೈಲಲ್ಲಿ ಯೂಸ್ ಮಾಡುವಂಥ ಪಾರ್ಟ್ಗಳಾಗಲಿ, ಏರೋಪ್ಲೇನ್ಸ್ಗಳಲ್ಲಿ ಯೂಸ್ ಮಾಡುವಂಥ ಪಾರ್ಟ್ಗಳಾಗಲಿ, ಅದನ್ನು ಕ್ಯಾಸ್ಟಿಂಗ್ ಯೂಸ್ ಮಾಡ್ತೀವಿ. ಸ್ಟೀಲ್ನ ಕ್ಯಾಸ್ಟ್ ಮಾಡೋದು ಕಷ್ಟ ಆಗುತ್ತೆ, ಆದರೆ ನಾನ್ ಫೆರಸ್ ಮೆಟಲ್ಸ್ಗಳನ್ನ ಕ್ಯಾಸ್ಟಿಂಗ್ ಮಾಡೋದು ಈಸಿ. ಸೊ ಕ್ಯಾಸ್ಟಿಂಗ್ ಮಾಡೋದು ಈಸಿ, ರೋಲಿಂಗ್ ಮಾಡೋದು ಈಸಿ. ರೋಲಿಂಗ್ ಅಂದರೆ ಶೀಟ್ ಮೆಟಲ್ಸ್ ಆಗಿ ಕನ್ವರ್ಟ್ ಮಾಡೋದು ಈಸಿ, ಫೋರ್ಜ್ ಮಾಡೋದು ಈಸಿ, ವೆಲ್ಡ್ ಮಾಡೋದು ಈಸಿ, ಮಷಿನಿಂಗ್ ಮಾಡೋದು ಈಸಿ. ಯಾಕಂದರೆ ಇದು ಹಾರ್ಡ್ ಇರೋದಿಲ್ಲ, ಸಾಫ್ಟ್ ಆಗಿರ್ತವೆ ನಾನ್ ಫೆರಸ್ ಮೆಟಲ್ಸ್ಗಳು. ಸೊ ಹಾಗಾಗಿ ನಾನ್ ಫೆರಸ್ ಮೆಟಲ್ಸ್ಗಳನ್ನು ನಾವು ಈಸಿಯಾಗಿ ಫ್ಯಾಬ್ರಿಕೇಟ್ ಮಾಡ್ಬೋದು. ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಐರನ್ ಬೇಸ್ಡ್ ಮೆಟಲ್ಸ್ ಇನ್ಕ್ಲೂಡಿಂಗ್ ಸ್ಟೀಲ್, ಕ್ಯಾಸ್ಟ್ ಐರನ್ ಇವೆಲ್ಲ ಏನು ಮಾಡ್ತವೆ, ಕರೋಜನ್ ಆಗ್ತವೆ, ಅಂದರೆ ತುಕ್ಕು ಹಿಡಿತವೆ. ಆದರೆ ನಾನ್ ಫೆರಸ್ ಮೆಟಲ್ಸ್ಗಳಾಗಿ ಆಗಿರುವಂತಹ ಅಲ್ಯೂಮಿನಿಯಮ್ಮು, ಕಾಪರು ಇವೆಲ್ಲ ತುಕ್ಕು ಹಿಡಿಯೋದಿಲ್ಲ. ಮತ್ತು ಈ ನಾನ್ ಫೆರಸ್ ಮೆಟಲ್ಸ್ಗಳ ಎಲೆಕ್ಟ್ರಿಕಲ್ ಮತ್ತು ಥರ್ಮಲ್ ಕಂಡಕ್ಟಿವಿಟಿ ಚೆನ್ನಾಗಿರುತ್ತೆ ಕಂಪೇರ್ ಟು ಸ್ಟೀಲ್, ಕ್ಯಾಸ್ಟ್ ಐರನ್ ಆರ್ ಐರನ್, ಪ್ಯೂರ್ ಐರನ್. ಮತ್ತು ಕಂಪೇರ್ ಟು ಸ್ಟೀಲ್, ಕ್ಯಾಸ್ಟ್ ಐರನ್ ಈ ನಾನ್ ಫೆರಸ್ ಮೆಟಲ್ಸ್ಗಳ ವೇಟು ಕಮ್ಮಿ ಇರುತ್ತೆ. ಇವನ್ ಸ್ಟ್ರೆಂತ್ ಜಾಸ್ತಿ ಇದ್ದರೂ ಕೂಡ ಸ್ಟ್ರೆಂತ್ ಟು ವೇಟ್ ರೇಷಿಯೋ ತೊಗೊಂಡ್ರೆ ಇದರದ್ದು ಚೆನ್ನಾಗಿರುತ್ತೆ, ಅದರದ್ದು ನಾನ್ ಫೆರಸ್ ಮೆಟಲ್ಸ್ಗಳದ್ದು. ನೋಡಿ, ಇವು ಕೆಲವು ನಾನ್ ಫೆರಸ್ ಮೆಟಲ್ಸ್ಗಳ ಚಿತ್ರಗಳು ಯಾವ ಥರ ಇರ್ತದೆ ಅನ್ನೋದಕ್ಕೆ ಕನ್ಸ್ಟ್ರಕ್ಷನ್ಸು ನೋಡಿ ಇಲ್ಲಿ ತೋರಿಸಿದ್ದಾರೆ. ಅಲ್ಯೂಮಿನಿಯಂ ಯಾವ ಥರ ಇರುತ್ತೆ, ಲೆಡ್ ಯಾವ ಥರ ಇರುತ್ತೆ, ಬ್ರಾಸ್ ಯಾವ ಥರ ಇರುತ್ತೆ, ಬ್ರಾಂಜ್ ಯಾವ ಥರ ಇರ್ತದೆ, ಜಿಂಕ್ ಯಾವ ಥರ ಇರ್ತದೆ, ಟಿನ್ ಯಾವ ಥರ ಇರ್ತದೆ, ಕಾಪರ್ ಯಾವ ಥರ ಇರ್ತದೆ ಅಂತ ನೋಡಿ. ಇಲ್ಲಿ ಬ್ರಾಂಜ್ ಮತ್ತು ಬ್ರಾಸು ದೇ ಆರ್ ನಾಟ್ ಪ್ಯೂರ್ ಮೆಟಲ್ಸ್, ಅವು ಎಲಿಮೆಂಟ್ಸ್ ಅಲ್ಲ, ಅದು ಆ್ಯಕ್ಚುಲಿ ಅಲಾಯ್ಗಳು. ಬ್ರಾಸ್ ಮತ್ತು ಬ್ರಾಂಜು ಎರಡು ಅಲಾಯ್ಗಳು. ಯಾವುದದ್ದು ಅಂತಂದರೆ ಕಾಪರ್ದು ಅಲಾಯ್ಗಳು. ಕಾಪರ್ ಜಿಂಕ್ ಅಂತಂದರೆ ಬ್ರಾಸ್ ಆಗುತ್ತೆ, ಕಾಪರ್ ಟಿನ್ ಅಂದರೆ ಬ್ರಾಂಜ್ ಆಗುತ್ತೆ. ಓಕೆ, ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ನೋಡಿ, ಈ ಸ್ಲೈಡ್ನಲ್ಲಿ ನಾವು ನಾನ್ ಫೆರಸ್ ಮೆಟಲ್ಸ್ಗಳ ಕೆಲವು ಅಪ್ಲಿಕೇಶನ್ಗಳನ್ನು ನೋಡ್ಬೋದು. ನಿಮ್ಗೆ ಗೊತ್ತಿದೆ, ಮೊದಲನೇ ಪಿಕ್ಚರಲ್ಲಿ ನಾವು ಕಾಪರನ್ನು ನೋಡ್ತಾ ಇದ್ದೀವಿ. ಅಲ್ಲಿ ತೋರಿಸಿದ ಹಾಗೆ ಕಾಪರ್ ಕಾಯಿನ್ಸ್ಗಳನ್ನ ನಾವು ಮೊದಲು ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಕಾಪರ್ ಕಾಯಿನ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಇವನ್ ನಮ್ಮ ಸ್ವತಂತ್ರ ಸಿಕ್ಕಾಗ ಕೂಡ ಕಾಪರ್ ಕಾಯಿನ್ಗಳು ಇದ್ದವು. ಕಾಪರ್ ಕಾಯಿನ್ಗಳು ಅಲ್ಲದೇ ಹಳೆಯ ಕಾಲದಲ್ಲಿ ಏನು ಮಾಡ್ತಿದ್ವಿ ನಾವು ಅಂತಂದರೆ ಯುಟೆನ್ಸಿಲ್ಸು ಅಂತಂದರೆ ಪಾತ್ರೆಗಳು, ಮನೆಯಲ್ಲಿ ಯೂಸ್ ಮಾಡುವಂಥ ಪಾತ್ರೆಗಳನ್ನ ಯೂಸ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತಿದ್ವಿ. ಈಗಲೂ ಕೂಡ ಸುಮಾರು ಕಡೆ ಯೂಸ್ ಮಾಡ್ತಾರೆ. ಬ್ರಾಸು, ಬ್ರಾಂಜು ಇವನ್ನೆಲ್ಲ ಮಾಡೋದಕ್ಕೆ ಕಾಪರನ್ನು ಯೂಸ್ ಮಾಡ್ತಾರೆ. ಬ್ರಾಸ್ ಮತ್ತು ಬ್ರಾಂಜು ನಾನು ಆವಾಗಲೇ ಹೇಳಿದಾಗೆ ದೇ ಆರ್ ಅಲಾಯ್ಸ್ ಆಫ್ ಕಾಪರ್. ಬ್ರಾಸು ಮತ್ತು ಬ್ರಾಂಜುಗಳಿಂದ ಕೂಡ ಯುಟೆನ್ಸಿಲ್ಸ್ ಮಾಡ್ಬೋದು. ಬೇರೆ ಬೇರೆ ಚೇರ್ಗಳ ಫ್ರೇಮ್ಗಳು, ಸ್ಟ್ಯಾಚ್ಯೂಗಳು ಮತ್ತು ಡೆಕೋರೇಟಿವ್ ಐಟಮ್ಸ್ಗಳನ್ನು ನಾವು ಮಾಡ್ಬೋದು. ಇದಲ್ಲದೇ ಕಾಪರನ್ನು ಎಲೆಕ್ಟ್ರಿಕಲ್ ಕೇಬಲ್ಸು ಮತ್ತು ವೈಂಡಿಂಗ್ಸು ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಹಳೆ ಟೈಮಲ್ಲಿ ಕಾರ್ಗಳಲ್ಲಿ ರೇಡಿಯೇಟರ್ ಕೋರ್ನ ಮಾಡೋದಕ್ಕೆ ಕೂಡ ಕಾಪರನ್ನು ಯೂಸ್ ಮಾಡ್ತಾಯಿದ್ರು. ಇನ್ನು ಅಲ್ಯೂಮಿನಿಯಂಗೆ ಬಂದರೆ ನೋಡಿ, ಅಲ್ಯೂಮಿನಿಯಂನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ
ಅಲ್ಯೂಮಿನಿಯಂನ ನಾವು ಪಾತ್ರೆಗಳನ್ನ ಮಾಡೋದಕ್ಕೆ, ಫ್ರೇಮ್ಗಳನ್ನ ಮಾಡೋದಕ್ಕೆ, ಆಟೋಮೊಬೈಲು ಮತ್ತು ಏರೋಪ್ಲೇನ್ಗಳ ಪಾರ್ಟ್ಗಳನ್ನ ಮಾಡೋದಕ್ಕೆ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸಲ್ಲಿ ವಿಂಡೋ ಫ್ರೇಮ್ಗಳನ್ನ ಮಾಡೋದಕ್ಕೆ ಮತ್ತು ಮುಂತಾದ ಕಡೆ ಇದನ್ನು ಅಲ್ಯೂಮಿನಿಯಮನ್ನು ಯೂಸ್ ಮಾಡ್ಬೋದು. ಇನ್ನು ಸಿಲ್ವರ್ನ ತೊಗೊಂಡ್ರೆ ಸಿಲ್ವರ್ನ ಆರ್ನಮೆಂಟ್ಸ್ ಅಂದರೆ ಆಭರಣಗಳನ್ನ ಮಾಡೋದಕ್ಕೆ, ಸ್ಟ್ಯಾಚ್ಯೂಸ್ಗಳನ್ನ ಮಾಡೋದಕ್ಕೆ, ಕಾಯಿನ್ಗಳನ್ನ ಮಾಡೋದಕ್ಕೆ, ಯುಟೆನ್ಸಿಲ್ಸ್ ಅಂದರೆ ಚಮಚಗಳು, ಪಾತ್ರೆಗಳು ಮಾಡೋದಕ್ಕೆ, ಮತ್ತು ಅಲಾಯಿಂಗ್ ಮಟೀರಿಯಲ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ನಾವು ಸ್ಟೀಲಲ್ಲಿ ಅಥವಾ ಕಾಪರಲ್ಲಿ ಅಥವಾ ನಿಮ್ಮ ಅಲ್ಯೂಮಿನಿಯಂ ಜೊತೆಗೆ ನಾವು ಸಿಲ್ವರ್ನ ಯೂಸ್ ಮಾಡಿ ಬೇರೆ ಬೇರೆ ಥರ ಬೇರೆ ಬೇರೆ ಮೆಕ್ಯಾನಿಕಲ್ ಮತ್ತು ಫಿಸಿಕಲ್ ಪ್ರಾಪರ್ಟಿಗಳನ್ನ ಇಂಪ್ರೂವ್ ಮಾಡ್ಬೋದು. ಅದಕ್ಕೋಸ್ಕರ ಸಿಲ್ವರ್ನ ಯೂಸ್ ಮಾಡ್ತಾರೆ. ಇನ್ನು ಗೋಲ್ಡು ಅಂದರೆ ನಮಗೆಲ್ಲ ಗೊತ್ತೇ ಇದೆ. ಗೋಲ್ಡು ನಮ್ಗೆ ಗೊತ್ತಿರುವಂಥ ಒಂದು ಕಾಸ್ಟ್ಲಿ ಮಟೀರಿಯಲ್ಲು, ರೇರ್ ಅರ್ತ್ ಮಟೀರಿಯಲ್ ಅಂತ ಕರಿತಾರೆ ಅದಕ್ಕೆ. ಅಂದರೆ ಅದು ಕಮ್ಮಿ ಸಿಗುತ್ತೆ ನಮ್ಮ ಭೂಮಿಯಲ್ಲಿ, ಅದಕ್ಕಾಗಿ ಅದು ಕಾಸ್ಟ್ಲಿ. ಅದಲ್ಲದೇ ನಾವು ಗೋಲ್ಡನ್ನು ಆರ್ನಮೆಂಟ್ಸ್ ಅಂದರೆ ಆಭರಣಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಮತ್ತು ಕೆಟಲಿಸ್ಟ್ಗಳಾಗಿ ಯೂಸ್ ಮಾಡ್ತೀವಿ. ಕೆಟಲಿಸ್ಟ್ ಅಂತಂದರೆ ಈಗ ಆಟೋಮೊಬೈಲ್ಗಳಲ್ಲೆಲ್ಲ ಏನಾಗಿದೆ ಅಂದರೆ ಎಕ್ಸಾಸ್ಟ್ ಪೈಪ್ಗೆ ಒಂದು ಕೆಟಲೈಟಿಕ್ ಕನ್ವರ್ಟರ್ ಅಂತ ಕನೆಕ್ಟ್ ಮಾಡಿರ್ತಾರೆ. ಆ ಕೆಟಲೈಟಿಕ್ ಕನ್ವರ್ಟರ್ ಏನು ಮಾಡುತ್ತೆ ಅಂತಂದರೆ ಎಕ್ಸಾಸ್ಟ್ ಗ್ಯಾಸ್ ಏನು ಬರುತ್ತಲ್ಲ ಅದನ್ನು ಕ್ಲೀನ್ ಮಾಡಿ ಕಳಿಸುತ್ತೆ ಆಚೆ. ಕ್ಲೀನ್ ಮಾಡೋದು ಅಂದರೆ ಹೇಗೆ, ಅದು ರಿಯಾಕ್ಷನ್ ಇರುತ್ತೆ ಒಂದು ಅಲ್ಲಿ ಆ ಕೆಟಲೈಟಿಕ್ ಕನ್ವರ್ಟರಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನನ್ನು ಫಾಸ್ಟಾಗಿ ಮಾಡಿಸ್ಬೇಕು ಅಂತಂದರೆ ಒಂದು ಕೆಮಿಕಲ್ ಬೇಕು. ಆ ಕೆಮಿಕಲ್ಲು ಈ ಗೋಲ್ಡು ಚೆನ್ನಾಗಿ ಮಾಡುತ್ತೆ. ಹಾಗಾಗಿ ಇದಕ್ಕೆ ಕೆಟಲಿಸ್ಟ್ ಅಂತ ಕರೀತಾರೆ. ಕೆಟಲಿಸ್ಟ್ ಅಂತಂದರೆ ಅದು ಚೇಂಜ್ ಆಗೋದಿಲ್ಲ ಅದು ಪ್ರಾಪರ್ಟಿ, ಆದರೆ ಅದು ಕೆಮಿಕಲ್ ರಿಯಾಕ್ಷನನ್ನು ಫಾಸ್ಟಾಗಿ ಮಾಡಿಸುತ್ತೆ. ಸೊ ಕೆಟಲೈಟಿಕ್ ಕನ್ವರ್ಟರ್ಗಳಲ್ಲಿ ಮತ್ತು ಇವನ್ ಇನ್ ಕೇಸ್ ಫ್ಯೂಲ್ ಸೆಲ್ಗಳಂತ ಬರ್ತದೆ, ಫ್ಯೂಲ್ ಸೆಲ್ಗಳಲ್ಲಿ ಏನು ಮಾಡ್ತಾರೆ, ಈ ಗೋಲ್ಡನ್ನು ಯೂಸ್ ಮಾಡ್ತಾರೆ. ಏನಕ್ಕೆ? ಆ್ಯಸ್ ಎ ಕೆಟಲೈಟಿಕ್ ಕನ್ವರ್ಟರ್. 1 ಸೆಕೆಂಡ್. ಇನ್ನು ಈ ಮ್ಯಾಗ್ನೇಸಿಯಮ್ ಅಲ್ಯೂಮಿನಿಯಂ ಅಲಾಯ್ಗಳನ್ನ ಆಟೋಮೊಬೈಲ್ನ ಬೇರೆ ಬೇರೆ ಫೋರ್ಜ್ಡ್ ಪಾರ್ಟ್ಸ್ಗಳು, ಕ್ಯಾಸ್ಟಿಂಗ್ ಪಾರ್ಟ್ಗಳನ್ನ, ಏರೋಪ್ಲೇನ್ಸ್ದ ಬೇರೆ ಬೇರೆ ಪಾರ್ಟ್ಸ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಮ್ಯಾಂಗನೀಸನ್ನು ಬೇರೆ ಬೇರೆ ಕಡೆ ಯೂಸ್ ಮಾಡ್ತಾರೆ, ಅಲಾಯಿಂಗ್ ಮಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಅಲ್ಲದೇ ನೀವು ನೋಡಿರೋ ಹಾಗೆ ಇಲ್ಲಿ ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿಯ ಕೆಥೋಡ್ ಆಗಿ ಮ್ಯಾಂಗನೀಸ್ ಆಕ್ಸೈಡನ್ನು ಯೂಸ್ ಮಾಡ್ತೀವಿ. ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆಯಲ್ವಾ, this is actually a cathode of a battery. This is made up of manganese oxide. ಈಗ ನಾವು ಅಲ್ಯೂಮಿನಿಯಂ ಮೆಟಲ್ ಅಂದರೆ ಏನು ಮತ್ತು ಅದರ ಪ್ರಾಪರ್ಟಿಗಳ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ us now learn about aluminum and its properties. Aluminum is a white colored lightweight metal and it is extracted from a mineral called as bauxite. ಅಂದರೆ ಬಾಕ್ಸೈಟ್ ಅಂತ ಒಂದು ಅದಿರು ಇರ್ತದೆ, ಅದಕ್ಕೆ ಆ ಅದಿರಿಗೆ ಓರ್ ಅಂತಾರೆ ಇಂಗ್ಲೀಷಲ್ಲಿ. ಅದರಿಂದ ನಾವೇನು ಮಾಡ್ತೀವಿ, ಅಲ್ಯೂಮಿನಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಅಂದರೆ ತೆಗಿತೀವಿ ಆಚೆ ಅಂತ. ಸೊ ಅದರ ಈ ಅಲ್ಯೂಮಿನಿಯಂ ಪ್ರಾಪರ್ಟಿಗಳು ಏನು? ಮೊದಲನೇದಾಗಿ ಇದು ಲೈಟ್ ಇನ್ ವೇಟ್ ತುಂಬ ಕಮ್ಮಿ ಇರುತ್ತೆ. ರೆಸಿಸ್ಟೆನ್ಸ್ ಟು ಕರೋಜನ್ ಅಂದರೆ ತುಕ್ಕು ಹಿಡಿಯೋದಿಲ್ಲ. ನಾನ್ ಮ್ಯಾಗ್ನೆಟಿಕ್ ಆ್ಯಂಡ್ ಗುಡ್ ರಿಫ್ಲೆಕ್ಟರ್ ಆಫ್ ಲೈಟ್. ಸೊ ಇದು ಮ್ಯಾಗ್ನೆಟಿಕ್ ಆಗೋದಿಲ್ಲ. ಪ್ಲಸ್ ಇದನ್ನ ಪಾಲಿಷ್ ಮಾಡಿದ್ರೆ ಈ ಸರ್ಫೇಸು ಗ್ಲಾಸ್ ಥರ ಆಗುತ್ತೆ. ಸೊ ಇಟ್ ಕ್ಯಾನ್ ರಿಫ್ಲೆಕ್ಟ್ ದಿ ಲೈಟ್. ಹೈಲಿ ಡಕ್ಟೈಲ್ ಅಂದರೆ ಏನು ಅಂತಂದರೆ, ನೀವು ಮೋಸ್ಟ್ಲಿ 2ನೇ ಚಾಪ್ಟರ್ ಅಥವಾ 3ನೇ ಚಾಪ್ಟ್ರಲ್ಲಿ, 3ನೇ ಸೆಷನ್ ಅಥವಾ 2ನೇ ಸೆಷನಲ್ಲಿ ಯು ವಿಲ್ ಲರ್ನ್ ಅಬೌಟ್ ದಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಅದರಲ್ಲಿ ಒಂದು ಪ್ರಾಪರ್ಟಿ ಬರುತ್ತೆ ಕಾಲ್ಡ್ ಎಸ್ ಡಕ್ಟಿಲಿಟಿ ಅಂತ ಒಂದು ಬರ್ತದೆ. ಡಕ್ಟಿಲಿಟಿ ಅಂತಂದರೆ ಏನು ಅಂದರೆ, ನಾವು ಒಂದು ಮೆಟಲ್ನ ಒಂದು ದಾರದ ರೂಪದಲ್ಲಿ, ಒಂದು ಕೇಬಲ್ ರೂಪದಲ್ಲಿ ಜಗ್ತಾ ಹೋದರೆ ಅದು ಬ್ರೇಕ್ ಆಗದೇನೆ ಎಷ್ಟು ಹಿಗ್ಗುತ್ತೆ, ಎಷ್ಟು ದಾರದ ರೂಪದಲ್ಲಿ ಹಿಗ್ಗುತ್ತೆ ಅನ್ನೋದಕ್ಕೆ ನಾವೇನು ಕರಿತೀವಿ, ಡಕ್ಟಿಲಿಟಿ ಅಂತ ಕರಿತೀವಿ. ಸೊ ಅಲ್ಯೂಮಿನಿಯಮ್ದು ಡಕ್ಟಿಲಿಟಿ ತುಂಬ ಚೆನ್ನಾಗಿರುತ್ತೆ ಕಂಪೇರ್ ಟು ಸ್ಟೀಲ್ ಆ್ಯಂಡ್ ಕ್ಯಾಸ್ಟ್ ಐರನ್.
ಈಗ ಈ ಸ್ಲೈಡಲ್ಲಿ ಮತ್ತೆ ಸ್ವಲ್ಪ ಪ್ರಾಪರ್ಟಿಗಳನ್ನ ಅಲ್ಯೂಮಿನಿಯಂ ಪ್ರಾಪರ್ಟಿಗಳನ್ನ ನೋಡೋಣ. ಸೊ ಅಲ್ಯೂಮಿನಿಯಂ ಹ್ಯಾಸ್ ಗಾಟ್ ಗುಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟಿ. ಇಟ್ಸ್ ಸ್ಟ್ರೆಂತ್ ಈಸ್ ಟೆನ್ಸೈಲ್ ಸ್ಟ್ರೆಂತ್ ಈಸ್ 90 to 150 ಮೆಗಾಪ್ಯಾಸ್ಕಲ್. ಏನು ಹೀಗಂದರೆ 90 to 150 ಮೆಗಾಪ್ಯಾಸ್ಕಲ್ ಅಂದರೆ ಏನು ಅಂದರೆ ಇಟ್ ಈಸ್ ದ ಮೀನಿಂಗ್ ಈಸ್ 90 kg per centimeter square or 150 kg per centimeter square ಅಂದಂಗೆ. ಅಂದರೆ ಏನು ಅದರ ಮೀನಿಂಗ್ ಏನು? ಅದರ ಮೀನಿಂಗ್ ಏನಪ್ಪ ಅಂತಂದರೆ ಈ ಅಲ್ಯೂಮಿನಿಯಂಗೆ ನಾವು ಅಲ್ಯೂಮಿನಿಯಂ ಕೇಬಲ್ ಅಂದ್ಕೊಳ್ಳಿ, ಅಲ್ಯೂಮಿನಿಯಂ ಸ್ಪೆಸಿಮೆನ್ ಅಂದ್ಕೊಳ್ಳಿ, ಅದನ್ನು ಜಗ್ದಾಗ ಅದು ಬ್ರೇಕ್ ಆಗೋದಿಲ್ಲ. ಎಲ್ಲಿ ತನಕ ಬ್ರೇಕ್ ಆಗೋದಿಲ್ಲ ಅಂತಂದರೆ ಪರ್ ಸೆಂಟಿಮೀಟರ್ ಸ್ಕ್ವೇರು 90 kg ನಿಂದ 150 kg ತನಕ ಅದು ಬ್ರೇಕ್ ಆಗದೇನೆ ಅಥವಾ ಬೆಂಡ್ ಆಗದೇನೆ, ಪರ್ಮನೆಂಟ್ ಬೆಂಡ್ ಆಗದೇನೆ ತಡ್ಕೊಳ್ತದೆ ಅಂತ ಅರ್ಥ. ಅಷ್ಟು ಲೋಡ್ನ 90 to 150 kg ಲೋಡ್ನ ತಡ್ಕೊಳ್ಳುತ್ತೆ ಅಂತ ಅರ್ಥ. ಅಂದರೆ 1 ಸೆಂಟಿಮೀಟರ್ ಸ್ಕ್ವೇರ್ ಇರುವಂತಹ ಒಂದು ಅಲ್ಯೂಮಿನಿಯಂ ಬಾರ್ ತೊಗೊಂಡ್ರೆ ನಾವು ಆ ಬಾರ್ಗೆ ಅಂದರೆ ಒಂದು ರಾಡ್ ತೊಗೊಂಡು ಆ ರಾಡ್ದ ಎರಡೂ ಎಂಡನ್ನು ಹಿಡ್ಕೊಂಡು ಜಗ್ಗಿದ್ರೆ ಎಷ್ಟು ಫೋರ್ಸ್ ಹಾಕಿ ಜಗ್ಗಿದ್ರೆ 90 to 150 kg ಫೋರ್ಸ್ ಹಾಕ್ಬಿಟ್ಟು ಜಗ್ಗಿದ್ರೆ ಕೂಡ ಅದು ಪರ್ಮನೆಂಟ್ ಡಿಫಾರ್ಮೇಷನ್ ಆಗಲ್ಲ ಅಥವಾ ಬ್ರೇಕ್ ಆಗಲ್ಲ ಅಂತ ಇದ್ರ ಮೀನಿಂಗ್. ರೀಸೈಕ್ಲೇಬಲ್ ಅಂತಂದರೆ ಅಲ್ಯೂಮಿನಿಯಮಿಂದ ನಾವು ಬೇರೆ ಬೇರೆ ಪಾರ್ಟ್ಗಳನ್ನ ಮಾಡ್ತೀವಿ. ಕಂಪ್ಯೂಟರ್ದು, ಲ್ಯಾಪ್ಟಾಪ್ದು ಕೇಸಿಂಗ್ ಮಾಡ್ತೀವಿ, ಯುಟೆನ್ಸಿಲ್ಸ್ ಮಾಡ್ತೀವಿ, ಸುಮಾರು ಪಾರ್ಟ್ಗಳನ್ನ ಮಾಡ್ತೀವಿ. ಇವನ್ ಆಟೋಮೊಬೈಲ್ದು ಬೇರೆ ಬೇರೆ ಪಾರ್ಟ್ಸ್ಗಳನ್ನ ಮಾಡ್ತೀವಿ. ಮಾಡಿದ್ದಾದಮೇಲೆ ಅವುಗಳದ್ದು ಯೂಸ್ ಆದಮೇಲೆ ಕೆಟ್ಟೋಗುತ್ತೆ ಅನ್ಕೊಳ್ಳಿ ಕಂಪ್ಯೂಟ್ರು. ಏನು ಮಾಡ್ತೀರಾ? ಕಂಪ್ಯೂಟ್ರನ್ನ ಕೊಡ್ತೀರಾ, ಬಿಸಾಕ್ತೀರ. ಬಿಸಾಕಿದ್ರೆ ಆವಾಗ ಅದರ ಬಾಡಿ, ಅದರ ಕೇಸಿಂಗ್ ಏನು ಬರ್ತದೆ ಅದನ್ನು ನಾವು ತಗೊಂಡು ಮತ್ತೆ ಕರಗಿಸಿ ಮತ್ತೆ ಬೇರೆ ಬೇರೆ ಪಾರ್ಟ್ಸ್ಗಳನ್ನ ಮಾಡ್ಬೋದು. ಆ ಥರ ಮಾಡೋಕ್ಕೆ ಸಾಧ್ಯವಾದರೆ ಅಂತಹದಕ್ಕೆ ಅಂತ ಕರೀತಾರೆ ರೀಸೈಕ್ಲೇಬಲ್ ಅಂತ ಕರೀತಾರೆ. ಸೊ ಅಲ್ಯೂಮಿನಿಯಂನ ನಾವು ಚೆನ್ನಾಗಿ ರೀಸೈಕಲ್ ಮಾಡ್ಬೋದು. ಅಲ್ಯೂಮಿನಿಯಂ ಮೆಟಲ್ದು ಅಪ್ಲಿಕೇಶನ್ಗಳ ಕುರಿತು ಈಗ ಸ್ವಲ್ಪ ನೋಡೋಣ. ಲೆಟ್ ಅಸ್ ಲರ್ನ್ ಅಬೌಟ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಆಫ್ ಅಲ್ಯೂಮಿನಿಯಂ. ಫಸ್ಟ್ ಅಪ್ಲಿಕೇಶನ್ ಈಸ್ metallurgical applications. It can be used as deoxidizer in production of iron and steels and as alloying metal for steel. ಡಿಆಕ್ಸಿಡೈಸರ್ ಅಂದರೆ ಏನು ಅಂದರೆ ಆಕ್ಸಿಜನನ್ನು ರಿಮೂವ್ ಮಾಡೋದು ಅಂತ ಅರ್ಥ. ಸೊ ಈಗ ನಾವು ಕ್ಯಾಸ್ಟಿಂಗ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಕ್ಯಾಸ್ಟಿಂಗ್ ಮಾಡಬೇಕಾದಾಗ ಮೆಟಲನ್ನು ನಾವು ಕ್ಯಾಸ್ಟ್ ಐರನನ್ನು ಒಂದು ಮೋಲ್ಡ್ ಒಳಗಡೆ ಲಿಕ್ವಿಡ್ ಕ್ಯಾಸ್ಟ್ ಐರನನ್ನು ಹೀಟ್ ಮಾಡ್ತೀವಿ, ಅದು ಲಿಕ್ವಿಡ್ ಆಗುತ್ತೆ. ಅದನ್ನು ನಾವು ಆ ಮೆಟಲನ್ನು ನಾವು ಮೋಲ್ಡ್ ಒಳಗಡೆ ಸುರಿತೀವಿ. ಸುರಿದಾಗ ಏನಾಗುತ್ತೆ, ಆ ಜೊತೆಗೆ ಸ್ವಲ್ಪ ಏರು ಬರ್ಬೋದು, ಮೆಟಲ್ ಆಕ್ಸೈಡ್ಸ್ ಬರ್ಬೋದು. ಸೊ ಆ ಏರ್ನ ತೆಗೋದಕ್ಕೆ ಡಿಆಕ್ಸಿಡೇಷನ್ ಕರೀತಾರೆ. ಆಕ್ಸಿಜನ್ನ ತೆಗೋದಕ್ಕೆ ಡಿಆಕ್ಸಿಡೇಷನ್ ಅಂತ ಕರೀತಾರೆ. ಇದಿದ್ರೆ ಏನಾಗುತ್ತೆ ಅಂತಂದರೆ ಆಕ್ಸೈಡ್ಸು ಫಾರ್ಮ್ ಆಗ್ಬೋದು. ಫಾರ್ಮ್ ಆದಾಗ ಏರ್ ಗ್ಯಾಪ್ಸು ಫಾರ್ಮ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಈ ಅಲ್ಯೂಮಿನಿಯಮನ್ನು ಆ್ಯಡ್ ಮಾಡ್ತೀವಿ. ಇದಲ್ಲದೇ ಸ್ಟೀಲ್ಗೆ ಆ್ಯಸ್ ಎ ಅಲಾಯಿಂಗ್ ಮೆಟೀರಿಯಲ್ಲು ಅಲ್ಯೂಮಿನಿಯಮನ್ನು ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಬಾರ್ಸ್ ಅಂದರೆ ರೌಂಡ್ ಉದ್ದ ಆಗಿರುವಂತಹ ಒಂದು ರಾಡ್ಗಳಿಗೆ ನಾವು ಬಾರ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ಲಿ ಅಲ್ಯೂಮಿನಿಯಂ ಬಾರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಕೇಬಲ್ಗಳಾಗಿ ಯೂಸ್ ಮಾಡ್ತೀವಿ, ವೈಂಡಿಂಗ್ಸ್ ಆಗಿ ಯೂಸ್ ಮಾಡ್ತೀವಿ, ರೋಟರ್ ಕೇಸಿಂಗ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಮೋಟ್ರ್ಗಳಿರ್ತಾವಲ್ಲ, ಮೋಟ್ರ್ಗಳದ್ದು ಕೇಸಿಂಗ್ಸು, ಎಲೆಕ್ಟ್ರಿಕಲ್ ಮಷಿನ್ಗಳದ್ದು ಕೇಸಿಂಗ್ಸು, ಅಲ್ಟರ್ನೇಟರ್ದು ಕೇಸಿಂಗು, ಅದನ್ನು ಕೂಡ ನಾವು ಅಲ್ಯೂಮಿನಿಯಮಿಂದ ಈಗ ಮಾಡ್ತಾ ಇದ್ದೀವಿ. ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ಏರ್ಕ್ರಾಫ್ಟ್ದು ಬಾಡಿ ಮತ್ತು ಏರ್ಕ್ರಾಫ್ಟ್ದು ಬೇರೆ ಬೇರೆ ಪಾರ್ಟ್ಸ್ಗಳನ್ನ ಕೂಡ ಮಾಡೋದಕ್ಕೆ ನಾವು ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಕೂಡ ವೆಹಿಕಲ್ ಬಾಡಿ ಮತ್ತು ಆ ವೆಹಿಕಲ್ದ ಬೇರೆ ಬೇರೆ ಪಾರ್ಟ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇನ್ನು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಅಂದರೆ ಫುಡ್ ಪ್ಯಾಕ್ ಮಾಡೋದು, ಬೇರೆ ಬೇರೆ ಪದಾರ್ಥಗಳನ್ನ ಪ್ಯಾಕ್ ಮಾಡೋದಕ್ಕೆ ಏನು ಕರೀತಾರೆ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಅಂತ ಕರೀತಾರೆ. ಅಲ್ಲಿ ಫಾಯಿಲ್ಸ್ ಆ್ಯಂಡ್ ಕ್ಯಾನ್ಸ್ ಆ್ಯಂಡ್ ಕಂಟೈನರ್ಸ್ ಅಂದರೆ ಫಾಯಿಲ್ ಅಂದರೆ ನೀವು ನೋಡಿದ್ದೀರ, ಅಲ್ಯೂಮಿನಿಯಂ ಫಾಯಿಲ್ ಅಂದರೆ ಒಂದು ಥಿನ್ ಪೇಪರ್ ಥರ ಇರ್ತದೆ. ಅದನ್ನು ಚಾಕ್ಲೇಟ್ಗಳನ್ನು ಸುತ್ತೋದಕ್ಕೆ
ಚಪಾತಿಗಳು ಬರ್ಗರ್ಗಳು ಅದನ್ನ ಸುತ್ತೋದಕ್ಕೆ, ಅಂದರೆ ಅದು ಬಿಸಿ ಆರದೇ ಇರಲಿ ಅನ್ನೋದಕ್ಕೆ ಮತ್ತು ಕೆಡದೇ ಇರಲಿ ಅನ್ನೋದಕ್ಕೆ ಏನು ಮಾಡ್ತಾರೆ, ಈ ಫಾಯಿಲ್ಗಳನ್ನ ಯೂಸ್ ಮಾಡ್ತಾರೆ. ಚಾಕ್ಲೇಟ್ಗಳು, ಬ್ರೆಡ್ಡು, ಬರ್ಗರು, ಈ ಥರದೆಲ್ಲ ಪಿಜ್ಜಾಗಳು ಆ ಥರನೆಲ್ಲ ಪ್ಯಾಕ್ ಮಾಡೋದಕ್ಕೆ ಫಾಯಿಲ್ನ ಅಲ್ಯೂಮಿನಿಯಂ ಫಾಯಿಲ್ ಥಿನ್ ಪೇಪರ್ನ ಯೂಸ್ ಮಾಡ್ತಾರೆ. ಇನ್ನು ಅಲ್ಯೂಮಿನಿಯಂ ಕ್ಯಾನ್ಗಳನ್ನ, ಕಂಟೈನರ್ಗಳನ್ನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಈಗ ಕೂಲ್ ಡ್ರಿಂಕ್ಸ್ ಅದು ಒಂದು ಇದು ಬರ್ತಲ್ಲ, ಕ್ಯಾನ್ ಬರುತ್ತೆ ನೋಡಿ. ಸೊ ವಾಟರ್ ಕ್ಯಾನ್ಸ್ ಆಗಲಿ, ಕೂಲ್ ಡ್ರಿಂಕ್ಸ್ ಕ್ಯಾನ್ಸ್ ಆಗಲಿ, ಇವನ್ ಫ್ರೆಶ್ ಫ್ರೂಟ್ ಜ್ಯೂಸ್ ಕ್ಯಾನ್ಗಳನ್ನಾಗಲಿ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಅಲ್ಯೂಮಿನಿಯಂನ ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಡೊಮೆಸ್ಟಿಕ್ ಯೂಸ್ ಅಲ್ಲಿ ಕುಕಿಂಗ್ ಯುಟೆನ್ಸಿಯಲ್ಸ್, ಅಂದರೆ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು, ಬೇರೆ ಬೇರೆ ಥರ ಪಾತ್ರೆಗಳನ್ನು ಮಾಡೋದಕ್ಕೆ ಅಲ್ಯೂಮಿನಿಯಂನ ಯೂಸ್ ಮಾಡ್ತಾರೆ. ಲ್ಯಾಡರ್ಸ್ ಅಂದರೆ ಏಣಿಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಫಿಕ್ಚರ್ಸ್ ಅಂದರೆ ಬೇರೆ ಬೇರೆ ಥರದ್ದು, ಈಗ ನಲ್ಲಿ ಆಗಲಿ, ಫ್ರೇಮ್ಗಳಾಗಲಿ, ಅದನ್ನೆಲ್ಲ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳಾಗಲಿ ಅದನ್ನೆಲ್ಲ ಮಾಡೋದಕ್ಕೆ, ಈಗ ಮಿಕ್ಸರು ಎಲ್ಲ ಇರ್ತಾವಲ್ಲ, ಫ್ರಿಜ್ಜು ಇರ್ತವೆ, ಅದರದ್ದು ಬಾಡಿಗಳನ್ನ ಮಾಡೋದಕ್ಕೆ ಕೂಡ ಅಲ್ಯೂಮಿನಿಯಮನ್ನು ಯೂಸ್ ಮಾಡ್ತಾರೆ. ಇನ್ನು ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಅಂದರೆ ಬಿಲ್ಡಿಂಗ್ಗಳಲ್ಲಿ ಫ್ರೇಮ್ಸ್ ಆಫ್ ವಿಂಡೋಸು, ಫೆನ್ಸಿಂಗು, ಹ್ಯಾಂಡ್ ರೇಲ್ಸು ಮತ್ತು ಗೇಟ್ಸ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈಗ ನಾವು ಅಲ್ಯೂಮಿನಿಯಂ ಅಲಾಯ್ಗಳ ಕುರಿತು ತಿಳ್ಕೊಳ್ಳೋಣ. ಅಲ್ಯೂಮಿನಿಯಂ ಅಲಾಯ್ ಅಂದರೆ ಏನು? ಅಲ್ಯೂಮಿನಿಯಂ ಅಲಾಯ್ ಅಲ್ಲಿ ಗೊತ್ತಿದೆ ಅಲಾಯ್ ಅಂದರೆ ಏನು ಅಂತ ನಿಮಗೆ. ಅದರಲ್ಲಿ ಅಲ್ಯೂಮಿನಿಯಂ ಅಲಾಯ್ ಅಂದರೆ ಏನು? ಅಲ್ಯೂಮಿನಿಯಂ ಜೊತೆಗೆ ನಾವು ಕಾಪರು, ಮ್ಯಾಂಗನೀಸು, ಮೆಗ್ನೀಸಿಯಮ್ಮು, ಸಿಲಿಕಾನು ಮತ್ತು ನಿಕೆಲ್ ಈ ಥರದ ಬೇರೆ ಬೇರೆ ಎಲಿಮೆಂಟ್ಗಳನ್ನ ಆ್ಯಡ್ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ, ಆವಾಗ ಅಂಥ ಒಂದು ಬರುವಂಥ ಒಂದು ಮಿಕ್ಸರ್ಗೆ, ಒಂದು ಫೈನಲ್ ಪ್ರಾಡಕ್ಟ್ಗೆ ನಾವೇನು ಕರಿತೀವಿ, ಅಲ್ಯೂಮಿನಿಯಂ ಅಲಾಯ್ ಅಂತ ಕರಿತೀವಿ. ಈಗ ನಾವು ಈ ಅಲ್ಯೂಮಿನಿಯಂ ಅಲಾಯ್ನ ಯಾಕೆ ಮಾಡಬೇಕು ಅಂತಂದರೆ, ಅಲ್ಯೂಮಿನಿಯಂ ಅಲಾಯ್ ಆ್ಯಕ್ಚುಲಿ ಬೈ ನೇಚರ್ ಅದು ಸಾಫ್ಟ್ ಮತ್ತು ವೀಕ್ ಮೆಟಲ್. ಅದಕ್ಕೆ ನಾವು ಈ ನಿಕೆಲ್ಲು, ಸಿಲಿಕಾನು, ಕಾಪರು, ಮೆಗ್ನೀಸಿಯಮ್ಮು, ಮ್ಯಾಂಗನೀಸು ಈ ಥರದ ಪದಾರ್ಥಗಳನ್ನ, ಬೇರೆ ಎಲಿಮೆಂಟ್ಗಳನ್ನ ಆ್ಯಡ್ ಮಾಡಿದಾಗ ಅದೇನಾಗುತ್ತೆ, ಹಾರ್ಡ್ ಮತ್ತು ಸ್ಟ್ರಾಂಗ್ ಮೆಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಆದರೆ ಅದರ ವೆಯ್ಟು, ಅದರದ್ದು ಇನ್ಹರೆಂಟ್ ಪ್ರಾಪರ್ಟಿ ಏನು, ವೆಯ್ಟ್ ಕಮ್ಮಿ ಅಲ್ವಾ, ಅದು ಚೇಂಜ್ ಆಗೋದಿಲ್ಲ. ಆದರೆ ಅದರದ್ದು ಸಾಫ್ಟ್ನೆಸ್ ಆಗಲಿ, ಅದು ವೀಕ್ ಆಗಿರೋದಾಗಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾವು ಆವಾಗಲೇ ಹೇಳಿದಾಗೆ ಅಲಾಯ್ಗಳನ್ನ ಯಾಕೆ ಮಾಡ್ತೀವಿ ಅಂತಂದರೆ, ಟು ಇಂಪ್ರೂವ್, ಟು ಗೆಟ್ ವಾಟ್ ಎವರ್ ರಿಕ್ವೈರ್ಡ್ ಫಿಸಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆರ್ ದೇರ್, to suit our present scenario, present application, we have to add some other materials, some other elements to the main metal like aluminium. If we add magnesium, copper, manganese, silicon, nickel, molybdenum, some other like tungsten, such elements if we add in small quantities to aluminium, then we'll get aluminium alloys. When we add such elements, we'll get better mechanical properties suitable to our application. Now let us study about first aluminum alloy, that is called as duralumin. Its chemical composition is copper is 3.5 to 4.5%, manganese is 0.4 to 0.7%, magnesium is 0.4 to 0.7%, and the remainder is aluminium. Its properties: this alloy possesses maximum tensile strength after heat treatment and age hardening. ನೋಡಿ, ನಾನು ಆಗಲೇ ಹೇಳಿದೆ ಅಲಾಯ್ ಯಾಕೆ ಮಾಡ್ತಾರೆ ಅಂತ. ನೀವು ಹಿಂದಿನ ಸ್ಲೈಡ್ ನೋಡಿರ್ಬೋದು. ಪ್ಯೂರ್ ಅಲ್ಯೂಮಿನಿಯಮ್ದು ಟೆನ್ಸೈಲ್ ಸ್ಟ್ರೆಂತ್ ಎಷ್ಟಿದೆ ಅಂತಂದರೆ 90 to 150 ಮೆಗಾಪ್ಯಾಸ್ಕಲ್. ನೋಡಿ, ಈಗ ಇಲ್ಲಿ ನಾವು ಕಾಪರ್ 3.5 to 4.5%, ಮ್ಯಾಂಗನೀಸು 0.4 to 0.7%, ಮೆಗ್ನೀಸಿಯಮ್ಮು 0.4 to 0.7%. ಇಷ್ಟನ್ನು ಆ್ಯಡ್ ಮಾಡಿದ ತಕ್ಷಣ ಏನಾಯಿತು ಅಂದರೆ ಅಲ್ಯೂಮಿನಿಯಂ ಅಲಾಯ್ದು ಟೆನ್ಸೈಲ್ ಸ್ಟ್ರೆಂತು 400 ಮೆಗಾಪ್ಯಾಸ್ಕಲ್ಗೆ ಜಾಸ್ತಿ ಆಯಿತು. ಆಲ್ಮೋಸ್ಟ್ 4 ಟೈಮ್ಸ್ ಜಾಸ್ತಿ ಆಗಿದೆ. ಸೊ ಈ ಥರ ಒಂದು ಮೆಕ್ಯಾನಿಕಲ್ ಪ್ರಾಪರ್ಟಿನ ಪಡೆಯೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಕಾಪರನ್ನು, ಮ್ಯಾಂಗನೀಸನ್ನು, ಮೆಗ್ನೀಸಿಯಮನ್ನು ಆ್ಯಡ್ ಮಾಡ್ತೀವಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ. ಇದರ ಅಪ್ಲಿಕೇಶನ್ಸ್ ಏನು? ಇದನ್ನು ನಾವು ಬೇರೆ ಬೇರೆ ಫೋರ್ಜ್ ಆಗಿರುವಂತಹ, ಸ್ಟ್ಯಾಂಪ್ ಆಗಿರುವಂತಹ ಆಟೋಮೊಬೈಲು ಮತ್ತು ಏರೋಪ್ಲೇನ್
ಪಾರ್ಟ್ಸ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಬೇರೆ ಬೇರೆ ಕಡೆ ಯೂಸ್ ಮಾಡೋಂಥ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಫೋರ್ಜ್ಡ್ ಮತ್ತು ಸ್ಟ್ಯಾಂಪ್ಡ್ ಪಾರ್ಟ್ಸ್ಗಳನ್ನ ಹಾಗೆ ಮಾಡೋದಕ್ಕೆ ನಾವು ಡ್ಯೂರಾಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ. ಇಲ್ಲಿ ಎಕ್ಸಾಂಪಲ್ ಏನಂದ್ರೆ ಕನೆಕ್ಟಿಂಗ್ ರಾಡ್ಸು, ಪುಲ್ಲೀಸು, ಬಾರ್ಸು, ಶೀಟ್ಸು, ಟ್ಯೂಬ್ಸು, ರಿವೈಟ್ಸು, ಆಟೋಮೊಬೈಲ್ ಆ್ಯಂಡ್ ಏರ್ಕ್ರಾಫ್ಟ್ ಕಂಪೋನೆಂಟ್ಸ್ಗಳಲ್ಲಿ ಈ ಡ್ಯೂರಾಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ. ಇನ್ನು ಎರಡನೇ ಅಲಾಯ್, ದಟ್ ಇಸ್ ಕಾಲ್ಡ್ ಆಸ್ ವೈ ಅಲಾಯ್. ಈ ವೈ ಅಲಾಯ್ ಕೆಮಿಕಲ್ ಕಂಪೋಸಿಷನ್ ಏನು ಅಂತಂದರೆ, ಕಾಪರು 3.5 to 4.5%, ಮ್ಯಾಂಗನೀಸು 1.2 to 1.7%, ನಿಕ್ಕೆಲ್ಲು 1.8 to 2.3%, ಸಿಲಿಕಾನು ಮತ್ತು ಮ್ಯಾಂಗನೀಸು ಮತ್ತು ಐರನ್ನು ಮೂರೂ 0.6% ಆಗಿ ಯೂಸ್ ಮಾಡ್ತಾರೆ. ಮಿಕ್ಕಿದೆಲ್ಲ ಅಲ್ಯೂಮಿನಿಯಂ ಇರುತ್ತೆ. ನೋಡಿ, ಇಲ್ಲಿ ನಾವು ನಿಕೆಲ್ ಮತ್ತು ಸಿಲಿಕಾನು, ಮ್ಯಾಗ್ನೀಸಿಯಮ್ಮು, ಐರನ್ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇದರದ್ದು ಒಂದು ಫಿಸಿಕಲ್ ಪ್ರಾಪರ್ಟಿ ಇಂಪ್ರೂವ್ ಆಗುತ್ತೆ. ಅದು ಯಾವ ಪ್ರಾಪರ್ಟಿ ಅಂತಂದರೆ, ಅದರ ಸ್ಟ್ರೆಂಗ್ತು ಏನಾಗುತ್ತೆ, ಹೈ ಟೆಂಪ್ರೇಚರ್ಗಳಲ್ಲಿ ಸಸ್ಟೇನ್ ಆಗುತ್ತೆ. ನಾರ್ಮಲಿ ಮೆಟಲ್ಗಳನ್ನ ನೀವು ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಟೆನ್ಸೈಲ್ ಸ್ಟ್ರೆಂಗ್ತ್ ಏನಿರುತ್ತಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಈ ವೈ ಅಲಾಯ್ ಕೇಸಲ್ಲಿ ನಾವು ನಿಕೆಲ್ ಮತ್ತು ಸಿಲಿಕಾನು, ಮ್ಯಾಂಗನೀಸು ಮತ್ತು ಐರನ್ನ ಆ್ಯಡ್ ಮಾಡಿದ ತಕ್ಷಣ ಇದು ಹೈ ಟೆಂಪ್ರೇಚರಲ್ಲಿ ಕೂಡ ಟೆನ್ಸೈಲ್ ಸ್ಟ್ರೆಂಗ್ತು ಕಮ್ಮಿ ಆಗೋದಿಲ್ಲ. ಆ ಥರ ಪ್ರಾಪರ್ಟಿ ಈ ಅಲ್ಯೂಮಿನಿಯಂಗೆ ಬಂದುಬಿಡ್ತದೆ. ಅಂತಹ ಪ್ರಾಪರ್ಟಿ ಇರುವಂತಹ ಒಂದು ಅಲ್ಯೂಮಿನಿಯಂ ಅಲಾಯ್ಗೆ ನಾವು ವೈ ಅಲಾಯ್ ಅಂತ ಕರಿತೀವಿ. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ? ನೋಡಿ, ಕ್ಯಾಸ್ಟ್ ಅಲ್ಯೂಮಿನಿಯಂ ಪಾರ್ಟ್ಸ್ಗಳಲ್ಲಿ, ಫೋರ್ಜ್ಡ್ ಪಾರ್ಟ್ಸ್ಗಳಲ್ಲಿ, ಏರ್ಕ್ರಾಫ್ಟ್ ಆ್ಯಂಡ್ ಆಟೋಮೇಟಿವ್ ಇಂಜಿನ್ ಪಾರ್ಟ್ಸ್ಗಳಲ್ಲಿ, ಅಂದರೆ ಸಿಲಿಂಡರ್ ಹೆಡ್ಸು ಮತ್ತು ಪಿಸ್ಟನ್ಸ್. ನೋಡಿ, ಸಿಲಿಂಡರ್ ಹೆಡ್ಡು ಮತ್ತು ಪಿಸ್ಟನ್ಗಳಲ್ಲಿ ಡೈರೆಕ್ಟ್ಲಿ ಅವಕ್ಕೆ ಹೀಟು ಬರುತ್ತೆ. ಸಿಲಿಂಡರ್ ಹೆಡ್ ಮತ್ತು ಪಿಸ್ಟನ್ ನಡುವೆನೇ ಏನಾಗೋದು, ಕಂಬಷನ್ ಚೇಂಬರ್ ಇರೋದು. ಆ ಕಂಬಷನ್ ಚೇಂಬರಲ್ಲಿ ಏನಾಗುತ್ತೆ, ಫ್ಯೂಲ್ ಬರ್ನ್ ಆಗುತ್ತೆ. ಫ್ಯೂಲ್ ಬರ್ನ್ ಆದ ತಕ್ಷಣ ಆ ಫ್ಲೇಮ್ ಇರುತ್ತಲ್ಲ, ಆ ಬೆಂಕಿ ಇರುತ್ತಲ್ಲ, ಅದರಿಂದ ಬರೋ ಹೀಟ್ ಇರ್ತದಲ್ಲ, ಅದು ಡೈರೆಕ್ಟಾಗಿ ಸಿಲಿಂಡರ್ ಹೆಡ್ದು ಇನ್ನರ್ ಸರ್ಫೇಸ್ಗೆ ಮತ್ತು ಪಿಸ್ಟನ್ನದು ಟಾಪ್ ಸರ್ಫೇಸ್ಗೆ ಡೈರೆಕ್ಟಾಗಿ ಹೋಗುತ್ತೆ. ಅವಾಗ ಏನಾಗ್ತವೆ, ಇವು ಹೀಟ್ ಜಾಸ್ತಿ ಆಗ್ತವೆ. ಆದರೆ ಅಷ್ಟು ಹೀಟ್ ಆದರೂ ಕೂಡ ಅವುಗಳ ಸ್ಟ್ರೆಂಗ್ತು ಕಮ್ಮಿ ಆಗಬಾರ್ದು. ಸೊ ಅಲ್ಲಿ ನಾವು ವೈ ಅಲಾಯಿಂದ ಮಾಡಿದಂತಹ ಸಿಲಿಂಡರ್ ಹೆಡ್ಡು ಮತ್ತು ಪಿಸ್ಟನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅವು ಹೈ ಟೆಂಪ್ರೇಚರ್ಲ್ಲೂ ಕೂಡ ಏನಾಗುತ್ತೆ, ಅವುಗಳ ಸ್ಟ್ರೆಂಗ್ತು ಕಮ್ಮಿ ಆಗೋದಿಲ್ಲ. ಮತ್ತು ಪಿಸ್ಟನ್ದು ವೆಯ್ಟು ಕಮ್ಮಿ ಇರುತ್ತೆ. ಯಾಕಂದರೆ ಇದು ಅಲ್ಯೂಮಿನಿಯಂ ಅಲ್ವಾ, ಅಲ್ಯೂಮಿನಿಯಂ ಅಲಾಯ್ ಆಗಿರೋದ್ರಿಂದ ವೆಯ್ಟ್ ಕಮ್ಮಿ ಇರುತ್ತೆ. ಅದರಿಂದ ಏನಾಗುತ್ತೆ, ಅದು ಹೈ ಸ್ಪೀಡ್ಸಲ್ಲಿ ರನ್ ಆಗ್ಬೋದು. ಪ್ಲಸ್ಸು ವೈಬ್ರೇಷನ್ನು ಬರೋದಿಲ್ಲ, ಪ್ಲಸ್ಸು ಕೂಲಾಗಿ ರನ್ ಆಗುತ್ತೆ. ಅದಲ್ಲದೇ ಅದರದ್ದು ಸ್ಟ್ರೆಂಗ್ತ್ ಏನಿದೆಯಲ್ಲ ಹೈ ಟೆಂಪ್ರೇಚರಲ್ಲಿ ಅದು ಚೇಂಜ್ ಆಗೋದಿಲ್ಲ. ಸೊ ಹೀಗಾಗಿ ನಾವು ಹೈ ಟೆಂಪ್ರೇಚರ್ ಅಪ್ಲಿಕೇಶನ್ಸ್ಗಳಲ್ಲಿ ಈ ವೈ ಅಲಾಯನ್ನು ನಾವು ಯೂಸ್ ಮಾಡಬಹುದು. ನೋಡಿ, ಇದು ಪಿಸ್ಟನ್ನು. ಈ ಪಿಸ್ಟನ್ನ ಮಾಡೋದಕ್ಕೆ ನಾವು ವೈ ಅಲಾಯನ್ನು ಯೂಸ್ ಮಾಡಿದ್ದೀವಿ. ನೋಡಿ, ಇದು ಸಿಲಿಂಡರ್ ಹೆಡ್ಡು, ಮಲ್ಟಿ ಸಿಲಿಂಡರ್ ಹೆಡ್. ಇದನ್ನು ಮಾಡೋದು ಕೂಡ ನಾವು ವೈ ಅಲಾಯನ್ನು ಯೂಸ್ ಮಾಡ್ತೀವಿ. ಕೆಲವು ಕಡೆ, ಸುಮಾರು ಕಡೆ ಯೂಸ್ ಮಾಡ್ತೀವಿ. ಇದು ನಿಮ್ಮ 2 ವೀಲರ್ದು ಸಿಲಿಂಡರ್ ಹೆಡ್ಡು. ಇದನ್ನೂ ಕೂಡ ಕೆಲವು ಕಡೆ, ಸುಮಾರು ಕಡೆ ವೈ ಅಲಾಯನ್ನು ಯೂಸ್ ಮಾಡ್ತಾರೆ. Let us now study about one more aluminum alloy called as magnesium. Its chemical composition is copper about 1.75%, magnesium 2 to 10%, and the remainder is aluminum. It is called as magnesium because it consists of, or it is made up of, magnesium and aluminum. That is why it is called as magnesium. Its properties are, it is light in weight and has good mechanical properties. It means it provides more strength than pure aluminum. When you add magnesium to aluminum, the magnesium is more stronger than aluminum. And one more property is these alloys are flammable when powdered and are more resistant to corrosion. Because of these two properties, because of good mechanical properties, this magnesium can be used in production of automobile and aircraft components,
because of their flammable properties. When it is powdered, they can be used as metal fuel and to produce sparks. In case of rockets, it can be used as rocket fuel. In last alloy, which is very famous, called as Hindalium. Hindalium alli ಏನು ಮಾಡ್ತಾರೆ ಅಂತಂದರೆ, ಇಟ್ ಇಸ್ ಅನ್ ಅಲಾಯ್ ಆಫ್ ಅಲ್ಯೂಮಿನಿಯಂ, ಮ್ಯಾಗ್ನೀಸಿಯಂ ಆ್ಯಂಡ್ ಸ್ಮಾಲ್ ಕ್ವಾಂಟಿಟಿ ಆಫ್ ಕ್ರೋಮಿಯಂ. ನೋಡಿ ಇಲ್ಲಿ ಹಳೆ ಅಲಾಯ್ಗಳಲ್ಲಿ 3 ಅಲಾಯ್ನು ಕಲ್ತಿರಲ್ವ, ಯಾವುದು ಡ್ಯುಯಾಲ್ಯೂಮಿನ್ ಕಲ್ತ್ರಿ, ಅದನ್ನು ನೋಡಿದ್ರಿ, ಮತ್ತು ಇದಿಂದೆ ವೈ ಅಲಾಯ್ ಕಲ್ತ್ರಿ, ಅದಲ್ದೇ ಮ್ಯಾಗ್ನೀಲಿಯಂ ಕಲ್ತ್ರಿ. ಅಲ್ಲಿ ಕ್ರೋಮಿಯಂನ ನಾವು ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಇಲ್ಲಿ ಕ್ರೋಮಿಯಂನ ಯೂಸ್ ಮಾಡ್ತಾರೆ. ಕ್ರೋಮಿಯಂನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇದರದ್ದು ವೇರ್ ರೆಸಿಸ್ಟೆನ್ಸು ಇಂಪ್ರೂವ್ ಆಗುತ್ತೆ. ವೇರ್ ರೆಸಿಸ್ಟೆನ್ಸ್ ಜಾಸ್ತಿ ಆದ ತಕ್ಷಣ ನಾವೇನು ಮಾಡ್ಬೋದು, ಇದನ್ನು ಇಟ್ ಇಸ್ ಯೂಸ್ಡ್ ಇನ್ ಯುಟೆನ್ಸಿಲ್ಸ್. ಯುಟೆನ್ಸಿಲ್ಸ್ ಅಂತಂದರೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಪಾತ್ರೆಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಹಿಂಡಾಲಿಯಂ ಅಂದರೆ ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಅಂತ ಒಂದು ಇಂಡಿಯನ್ ಕಂಪ್ನಿ. ಅವರು ಏನು ಮಾಡಿದ್ರು, ಈ ಕಂಪೋಸಿಷನನ್ನು, ಈ ಅಲಾಯನ್ನು ಮಾಡಿದ್ರು. ಮಾಡಿ ಅದಕ್ಕೆ ಏನು ಮಾಡಿದ್ರು, ಸೇಲ್ ಮಾಡೋದಕ್ಕೆ ಆ ಅಲ್ಯೂಮಿನಿಯಂಗೆ ಒಂದು ಟ್ರೇಡ್ ಮಾರ್ಕ್, ಸೇಲ್ ಮಾಡೋದಕ್ಕೆ ಒಂದು ಹೆಸರು ಇಟ್ಟರು. ಏನಂತ? ಹಿಂಡಾಲಿಯಂ ಅಂತ. ಸೊ ಹಾಗಾಗಿ ಹಿಂಡಾಲಿಯಂ ಅನ್ನೋದು ಒಂದು ಟ್ರೇಡ್ ಮಾರ್ಕ್. ಯಾರ್ದು? ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಅವ್ರದ್ದು. ನೋಡಿ, ನಾನು ಆಗಲೇ ಹೇಳಿದಾಗೆ ಅಡುಗೆ ಮನೆಯಲ್ಲಿರುವ ಪಾತ್ರೆಗಳನ್ನು ಮಾಡೋದಕ್ಕೆ ಹಿಂಡಾಲಿಯಮನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಇವು ಕೆಲವು ಅಪ್ಲಿಕೇಶನ್ಗಳು ಅಲ್ಯೂಮಿನಿಯಮ್ದು, ಮತ್ತು ಅಲ್ಯೂಮಿನಿಯಂ ಅಲಾಯ್ಗಳದು. ಟ್ರಾನ್ಸ್ಪೋರ್ಟೇಷನಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಏರೋಸ್ಪೇಸು, ಡಿಫೆನ್ಸಲ್ಲಿ ಯೂಸ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಟೋಮೊಬೈಲು, ವೆಹಿಕಲ್ಸು, ಮತ್ತು ನಿಮ್ಮ ಏರೋಪ್ಲೇನ್ಸು, ಹೆಲಿಕಾಪ್ಟರ್ಸು, ಟ್ರೈನ್ಸು, ಶಿಪ್ಸು, ಎಲ್ಲ ಕಡೆ ಈ ಅಲ್ಯೂಮಿನಿಯಂ ಅಲಾಯ್ಗಳನ್ನ ಯೂಸ್ ಮಾಡ್ತಾರೆ. ಇನ್ನು ಸ್ಪೇಸ್ ಆ್ಯಂಡ್ ಡಿಫೆನ್ಸಲ್ಲಿ ಕೂಡ ರಾಕೆಟ್ಗಳನ್ನ ಮಾಡೋದಕ್ಕೆ, ಟ್ಯಾಂಕ್ದು ಪಾರ್ಟ್ಗಳನ್ನ ಮಾಡೋದಕ್ಕೆ, ಏರೋಪ್ಲೇನ್ಸ್ದು ಪಾರ್ಟ್ಗಳನ್ನ ಮಾಡೋದಕ್ಕೆ, ಹೆಲಿಕಾಪ್ಟರ್ದು ಪಾರ್ಟ್ಗಳನ್ನ ಮಾಡೋದಕ್ಕೆ ಏನು ಮಾಡ್ತಾರೆ, ಇದನ್ನು ಮಿಸೈಲ್ಗಳನ್ನ ಮಾಡೋದಕ್ಕೆ, ಮಿಸೈಲ್ಗಳ ಪಾರ್ಟ್ಗಳನ್ನ ಮಾಡೋದಕ್ಕೆ ಅಲ್ಯೂಮಿನಿಯಂ ಅಲಾಯನ್ನ ಯೂಸ್ ಮಾಡ್ತಾರೆ. ಜೆಟ್ ಎಂಜಿನ್ ಪಾರ್ಟ್ಸ್ಗಳನ್ನ ಮಾಡೋದಕ್ಕೆ ಕೂಡ ಅಲ್ಯೂಮಿನಿಯಂ ಅಲಾಯ್ಗಳನ್ನ ಯೂಸ್ ಮಾಡ್ತಾರೆ. ಸೆಕ್ಯೂರಿಟಿ ಅಂತಂದರೆ ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಲೈಟ್ ವೆಯ್ಟ್ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನ ಮಾಡೋದಕ್ಕೆ, ಮತ್ತು ಬೇರೆ ಬೇರೆ ಗನ್ ಬ್ಯಾರಲ್ಸ್ಗಳನ್ನ ಮಾಡೋದಕ್ಕೆ, ಇವನ್ ಸುಮಾರು ಸೆಕ್ಯೂರಿಟಿ ರಿಲೇಟೆಡ್ ಪಾರ್ಟ್ಸ್ಗಳನ್ನ ಮಾಡೋದಕ್ಕೆ ಏನು ಮಾಡ್ತಾರೆ, ಅಲ್ಯೂಮಿನಿಯಂ ಅಲಾಯ್ಗಳನ್ನ ಯೂಸ್ ಮಾಡ್ತಾರೆ. ಇನ್ನು ಕಮ್ಯುನಿಕೇಷನ್ ಅಂದರೆ ಮೊಬೈಲ್ಗಳು, ಟೆಲಿಫೋನ್ಗಳು, ಇಲ್ಲಿ ಕೂಡ ಏನು ಮಾಡ್ತಾರೆ, ಅಲ್ಯೂಮಿನಿಯಮನ್ನು ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಮೋಸ್ಟ್ಲಿ ಈ ಮೊಬೈಲ್ ಪಾರ್ಟ್ಸ್ಗಳದ್ದು ಬಾಡಿ ಪಾರ್ಟ್ಗಳನ್ನ ಮಾಡೋದಕ್ಕೆ, ಟೆಲಿಫೋನ್ಗಳದ್ದು ಬಾಡಿ ಪಾರ್ಟ್ಗಳನ್ನ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇನ್ನು ಏರೋನಾಟಿಕ್ಸಲ್ಲಿ ಏರೋಪ್ಲೇನ್ಸ್ಗಳ ಬಾಡಿ ಪಾರ್ಟ್ಗಳನ್ನ ಮಾಡೋದಕ್ಕೆ, ಹೆಲಿಕಾಪ್ಟರ್ ಬಾಡಿ ಪಾರ್ಟ್ಗಳನ್ನ ಮಾಡೋದಕ್ಕೆ, ಜೆಟ್ ಎಂಜಿನ್ನ ಪಾರ್ಟ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹೆಲ್ತ್ ಕೇರಲ್ಲಿ ಎಲ್ಲಿ ಯೂಸ್ ಮಾಡ್ಬೋದು, ಚೇರ್ಸ್ಗಳನ್ನ ಮಾಡೋದಕ್ಕೆ, ಬೆಡ್ಗಳದ್ದು ಫ್ರೇಮ್ಗಳನ್ನ ಮಾಡೋದಕ್ಕೆ, ಹಾಸ್ಪಿಟಲ್ದು ವಿಂಡೋಗಳದ್ದು ಪಾರ್ಟ್ಸ್ಗಳನ್ನ ಮಾಡೋದಕ್ಕೆ, ಡೋರ್ಗಳ ಪಾರ್ಟ್ಸ್ಗಳನ್ನ ಮಾಡೋದಕ್ಕೆ, ಮೆನಿ ಅದರ್ ಪಾರ್ಟ್ಗಳನ್ನ ಮಾಡೋದಕ್ಕೆ ಇದನ್ನು ಅಲ್ಯೂಮಿನಿಯಂ ಅಲಾಯ್ಗಳನ್ನ ಯೂಸ್ ಮಾಡ್ತಾರೆ. ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಈ ಟೆನ್ನಿಸ್ ಬ್ಯಾಟ್ದು ರ್ಯಾಕೆಟ್ ಬರುತ್ತಲ್ವ, ಅದ್ರದ್ದು ಫ್ರೇಮ್ಗಳನ್ನ ಮಾಡೋದಕ್ಕೆ, ಸುಮಾರು ಹಾಕಿ ಸ್ಟಿಕ್ದು ಫ್ರೇಮನ್ನು ಮಾಡೋದಕ್ಕೆ, ಮತ್ತು ಶಟಲ್ ಬ್ಯಾಟ್ದು ಫ್ರೇಮ್ನ ಮಾಡೋದಕ್ಕೆ, ಆಮೇಲೆ ಸುಮಾರು ಅದರ ಸೈಕಲ್ಗಳನ್ನ ಮಾಡೋದಕ್ಕೆ, ಈ ಥರ ಪಾರ್ಟ್ಗಳನ್ನ ಮಾಡೋದಕ್ಕೆ ಅಲ್ಯೂಮಿನಿಯಂ ಅಲಾಯನ್ನ ಯೂಸ್ ಮಾಡ್ತಾರೆ. ಯಾಕಂದರೆ ಅದು ಲೈಟ್ ವೆಯ್ಟ್ ಅದರಿಂದ. ಇನ್ನು ಎನರ್ಜಿ ಸೆಕ್ಟ್ರಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ನೋಡಿ, ನೀವು ನೋಡಿದಾಗೆ ಸೋಲಾರ್ ಪ್ಯಾನೆಲ್ಗಳದ್ದು ಫ್ರೇಮ್ಗಳನ್ನ ಮಾಡೋದಕ್ಕೆ, ಲೈಟ್ ಕಂಬಗಳನ್ನ ಮಾಡೋದಕ್ಕೆ, ಕೇಬಲ್ಗಳನ್ನ ಮಾಡೋದಕ್ಕೆ ಏನು ಮಾಡ್ತಾರೆ, ಅಲ್ಯೂಮಿನಿಯಂ ಅಲಾಯನ್ನ ಯೂಸ್ ಮಾಡ್ತಾರೆ. ನೋಡಿ, ಈಗ ನಾನು ಏನು ಕಲಿಸಿದೆ ಈ ಸೆಷನ್ನಲ್ಲಿ, ಸೆಷನ್ 6ಅಲ್ಲಿ ನಾನ್ ಫೆರಸ್ ಮೆಟಲ್ಸು ಮತ್ತು ಅಲ್ಯೂಮಿನಿಯಂ ಅಲಾಯ್ಗಳನ್ನ ಕುರಿತು ಕಲಿಸಿದ್ದೀನಿ ಅಲ್ವಾ. ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಅಲ್ಯೂಮಿನಿಯಂ ಅಲಾಯ್ಸ್. Now I will show you a map, a chart which you can easily remember
whatever I have taught in this session 6. So this is regarding, if you remember this chart, and this chart shows what are the different types of aluminum alloys, their composition, their properties, their applications in a single page. So if you practice this chart, then it is very easy to remember all these things. Now let us ask ourselves some questions regarding whatever we have learnt in this session. So ಈಗ ಮೊದಲನೇ ಕ್ವಶನ್ ಏನು ಅಂತಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ದ ನಾನ್ ಫೆರಸ್ ಮೆಟಲ್ಸ್. ನಾನ್ ಫೆರಸ್ ಮೆಟಲ್ಸ್ಗೆ ಏನು ಎಕ್ಸಾಂಪಲ್? ಈಗ ನಾನು ಒಂದೊಂದಾಗಿ ನಿಮಗೆ ತೋರಿಸ್ತೀನಿ, ನೀವು ಹೇಳಿ, ಥಿಂಕ್ ಮಾಡಿಬಿಟ್ಟು ಹೇಳಬೇಕು. ನೋಡಿ, ಮೊದಲನೇದಾಗಿ ಯಾವ್ದು ಬರ್ತಾ ಇದೆ? ಕ್ಯಾಸ್ಟ್ ಐರನ್ ಬರುತ್ತೆ. ಇದು ನಾನ್ ಫೆರಸ್ ಮೆಟಲ್ಲ. ಎರಡನೇದು ವುಡ್ ಬರುತ್ತೆ. ಇದು ನಾನ್ ಫೆರಸ್ ಮೆಟಲ್ಲ. ಸ್ಟೀಲ್ ಬರುತ್ತೆ, ನಾನ್ ಫೆರಸ್ ಮೆಟಲ್ಲ ಇದು. ನಾಲ್ಕನೇದು ಅಲ್ಯೂಮಿನಿಯಂ, ಇದು ನಾನ್ ಫೆರಸ್ ಮೆಟಲ್ಲ. ಈ ನಾಲ್ಕರಲ್ಲಿ ಯಾವುದು ನಾನ್ ಫೆರಸ್ ಮೆಟಲ್ ಅಂದರೆ ಯಾವುದರಲ್ಲಿ ಐರನ್ ಇರೋದಿಲ್ವೋ ಅಥವಾ ಐರನ್ ಕಂಟೆಂಟ್ ತುಂಬ ಕಮ್ಮಿ ಇರುತ್ತೋ ಅಂತಹ ಮೆಟಲ್ಗೆ ನಾನ್ ಫೆರಸ್ ಮೆಟಲ್ ಅಂತ ಕರೀತಾರೆ. ನೋಡೋಣ ಯಾವುದು ಅಂತ ಆನ್ಸರು. ನೋಡಿ, ಆನ್ಸರು ನಾಲ್ಕನೇದು ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಅಂದರೆ ಅದರಲ್ಲಿ ಐರನ್ ಇಲ್ವೇ ಇಲ್ಲ, ಮತ್ತು ಅದು ಮೆಟಲ್. ಈಗ ನೀವು ಹೇಳ್ಬೋದು ವುಡ್ ಅಂತ. ಕ್ಯಾಸ್ಟ್ ಐರನ್ನಲ್ಲಿ ಐರನ್ ಇರುತ್ತೆ ನೋಡಿ, ಅದೇ ಹೇಳ್ತಾ ಇದೆ, ಕ್ಯಾಸ್ಟ್ ಐರನ್, ಅದು ಐರನ್ ಇದೆ, ಹಾಗಾಗಿ ಅದು ನಾನ್ ಫೆರಸ್ ಮೆಟಲ್ ಅಲ್ಲ. ವುಡ್ಡು ಅದು ಮೊದಲನೇ ಮತ್ತು ಮೆಟಲೇ ಅಲ್ಲ. ಸ್ಟೀಲು ನಾವು ಆಲ್ರೆಡಿ ಕಲ್ತಿದ್ದೀವಿ, ಸ್ಟೀಲ್ ಇಸ್ ಎನ್ ಅಲಾಯ್ ಆಫ್ ಐರನ್ ಆ್ಯಂಡ್ ಕಾರ್ಬನ್. ಸೊ ಹಾಗಾಗಿ ಸ್ಟೀಲ್ ಕೂಡ ನಾನ್ ಫೆರಸ್ ಮೆಟಲ್ ಅಲ್ಲ. ಇನ್ನು ಉಳಿದದ್ದು ಯಾವುದು? ನಾಲ್ಕನೇದು ಅಲ್ಯೂಮಿನಿಯಂ. ಎರಡನೇ ಕ್ವಶನ್ಗೆ ಹೋಗೋಣ. ಎರಡನೇ ಕ್ವಶನ್ ಏನು? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಫೆರಸ್ ಮೆಟಲ್. ಈಗ ಹಳೆ ಕ್ವಶನ್ ಥರ ಅಲ್ಲ, ಇದು ಹೊಸ ಕ್ವಶನ್. ಇದರಲ್ಲಿ ಒಂದು 4 ನಾನು ಕೊಡ್ತೀನಿ, ಹೆಸರುಗಳನ್ನು ಕೊಡ್ತೀನಿ. ಅದರಲ್ಲಿ ಫೆರಸ್ ಮೆಟಲ್ ಯಾವುದು ಅಂತ ಕಂಡುಹಿಡಿಬೇಕು. ನೋಡಿ, ಈಗ ಗ್ಲಾಸು ಫೆರಸ್ ಮೆಟಲ್ಲ, ವುಡ್ಡು ಫೆರಸ್ ಮೆಟಲ್ಲ, ಸ್ಟೀಲು ಫೆರಸ್ ಮೆಟಲ್ಲ, ಬ್ರಾಸು ಫೆರಸ್ ಮೆಟಲ್ಲ. ನೋಡೋಣ ಆನ್ಸರ್ ಯಾವುದು ನೋಡೋಣ. ನೋಡಿ, ಆನ್ಸರು ಸ್ಟೀಲು. ನೋಡಿ, ಗ್ಲಾಸು ಅದು ಮೆಟಲೇ ಅಲ್ಲ, ಅದು ನಾನ್ ಮೆಟಲ್, ಅದು ನ್ಯಾಚುರಲ್ ನಾನ್ ಮೆಟಲ್. ವುಡ್ಡು ಕೂಡ ನ್ಯಾಚುರಲ್ ನಾನ್ ಮೆಟಲ್, ಅದು ಕೂಡ ಇಂಜಿನಿಯರಿಂಗ್ ಮಟೀರಿಯಲೇ. ಗ್ಲಾಸು ಮತ್ತು ವುಡ್ಡು ಇಂಜಿನಿಯರಿಂಗ್ ಮಟೀರಿಯಲ್ಸೇ, ಬಟ್ ದೇ ಆರ್ ನಾನ್ ಮೆಟಲ್ಸ್. ಸ್ಟೀಲು, yes, it is a, what you call, it's a metal. Plus steel is an alloy of iron and carbon. So ಹಾಗಾಗಿ steel is a ferrous metal. Brass is not it is a metal, but it is not a alloy of iron and carbon. It's not a alloy of iron. It is a alloy of copper and zinc. ಮೂರನೇ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಿಲೇಟೆಡ್ ಟು ಅಲ್ಯೂಮಿನಿಯಂ. ಈಗ ನಾನು 4 ಹೆಸರುಗಳನ್ನು ತಯಾರು ಕೊಡ್ತೀನಿ, 4 ಹೆಸರು ಬರ್ತವೆ. ಅದರಲ್ಲಿ ಅಲ್ಯೂಮಿನಿಯಂಗೆ ಸಂಬಂಧಪಟ್ಟಂತಹ ಹೆಸರು ಯಾವುದು, ನೇಮ್ ಯಾವುದು ಹೇಳಬೇಕು. ಮೊದಲನೇದೇನು? ಪ್ಲಾಸ್ಟಿಕ್. ಅಲ್ಯೂಮಿನಿಯಂಗೂ ಪ್ಲಾಸ್ಟಿಕ್ಗೆ ಸಂಬಂಧ ಇದೆಯಾ? ಬಾಕ್ಸೈಟು ಮತ್ತು ಅಲ್ಯೂಮಿನಿಯಂ ಸಂಬಂಧ ಇದೆಯಾ? ಗ್ಲಾಸು ಮತ್ತು ಅಲ್ಯೂಮಿನಿಯಂ ಸಂಬಂಧ ಇದೆಯಾ? ಬ್ರಾಸು ಮತ್ತು ಅಲ್ಯೂಮಿನಿಯಂ ಸಂಬಂಧ ಇದೆಯಾ ಹೇಳಬೇಕು. ಸೊ ಈಗ ಥಿಂಕ್ ಮಾಡಿರಿ, ನೋಡೋಣ ಆನ್ಸರ್ ನೋಡೋಣ. ಆನ್ಸರ್ ಏನು? ಎರಡನೇದ್ದು, ದಟ್ ಈಸ್ ಬಾಕ್ಸೈಟ್. ಯಾಕೆ ಅಂತಂದರೆ ಬಾಕ್ಸೈಟ್ ಈಸ್ ಎನ್ ಓರ್ ಆಫ್ ಅಲ್ಯೂಮಿನಿಯಂ. we are going to extract aluminum from the bauxite. ಸೊ ಹಾಗಾಗಿ ಬಾಕ್ಸೈಟ್ ಅಲ್ಯೂಮಿನಿಯಂನ ಅದಿರು, ಹಾಗಾಗಿ ಅಲ್ಯೂಮಿನಿಯಂಗೂ ಮತ್ತು ಬಾಕ್ಸೈಟ್ಗೂ ಸಂಬಂಧ ಇದೆ. ನಾಲ್ಕನೇ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ರಾಪರ್ಟಿ ಆಫ್ ಅಲ್ಯೂಮಿನಿಯಂ. ಅಂದರೆ ಅಲ್ಯೂಮಿನಿಯಂದ ಪ್ರಾಪರ್ಟಿ ಯಾವುದು ಅಂತ ಈ ತಗಡೆ ಒಂದು ಲಿಸ್ಟ್ ಕೊಡ್ತೀನಿ ನಾನು, ಆ ಲಿಸ್ಟಲ್ಲಿ ಅಲ್ಯೂಮಿನಿಯಂ ಪ್ರಾಪರ್ಟಿ ಯಾವುದು ಹೇಳಬೇಕು.
ಸೊ ಈಗ ಮೊದಲನೇದು ಏನಿದೆ, ಲೈಟ್ ಇನ್ ವೇಟ್ ಇದೆ. ಎರಡನೇದು ರೆಸಿಸ್ಟೆನ್ಸ್ ಟು ಕರೋಷನ್ ಇದೆ. ಮೂರನೇದು ನಾನ್ ಮ್ಯಾಗ್ನೆಟಿಕ್ ಇದೆ. ನಾಲ್ಕನೇದು ಆಲ್ ಆಫ್ ದ ಅಬವ್ ಇದೆ. ನೋಡೋಣ ಯಾವುದು ಅಂತ ಆನ್ಸರು. ಆನ್ಸರ್ 4. ಯಾಕೆ ಅಂತಂದರೆ ಅಲ್ಯೂಮಿನಿಯಮು ಲೈಟ್ ಇನ್ ವೇಟ್ ಕಮ್ಮಿ ಇರುತ್ತೆ, ಅದು ತುಕ್ಕು ಹಿಡಿಯೋದಿಲ್ಲ. ರೆಸಿಸ್ಟೆನ್ಸ್ ಟು ಕರೋಷನ್ ಇದೆ. ನಾನ್ ಮ್ಯಾಗ್ನೆಟಿಕ್ ಅದು ಕೂಡ ಇದೆ. ಹಾಗಾಗಿ ನಾಲ್ಕನೇದು ಆನ್ಸರ್ ಆಲ್ ಆಫ್ ದ ಅಬವ್. ಈಗ 5ನೇ ಕ್ವಶನ್ ನೋಡೋಣ. ವೈ ಡ್ಯುರಾಲ್ಯೂಮಿನ್ ಈಸ್ ಕಾಲ್ಡ್ ಆಸ್ ಡ್ಯುರಾಲ್ಯೂಮಿನ್. ಡ್ಯುರಾಲ್ಯೂಮಿನನ್ನು ನಾವು ಡ್ಯುರಾಲ್ಯೂಮಿನ್ ಅಂತ ಯಾಕೆ ಕರಿತೀವಿ ಅದನ್ನು ನೋಡೋಣ. ಸೊ ಯಾಕೆ ಅದು ಲೈಟ್ ಇನ್ ವೇಟ್ ಇರೋದ್ರಿಂದ ಅದಕ್ಕೆ ಡ್ಯುರಾಲ್ಯೂಮಿನ್ ಅಂತ ಕರಿತೀವ, ಅಥವಾ ಅದು ಮೋರ್ ಡ್ಯೂರೇಬಲ್ ಆಗಿರೋದ್ರಿಂದ ಅದಕ್ಕೆ ಡ್ಯುರಾಲ್ಯೂಮಿನ್ ಅಂತ ಕರಿತೀವ, ಅಥವಾ ಮೂರನೇದು ದ ನೇಮ್ ಈಸ್ ಕಾಂಟ್ರಾಕ್ಷನ್ ಆಫ್ ಡ್ಯುರನರ್, ಎ ಜರ್ಮನ್ ಕಂಪನಿ, ಆ್ಯಂಡ್ ಅಲ್ಯೂಮಿನಿಯಂ. ಆರ್ ಫೋರ್ತ್, ಇಟ್ ಈಸ್ ಮೋರ್ ಡಕ್ಟೈಲ್. ಸೊ ಈ 4ರಲ್ಲಿ ಯಾವುದಕ್ಕೋಸ್ಕರ ನಾವು ಈ ಅಲ್ಯೂಮಿನಿಯಂ ಅಲಾಯನ್ನು ಡ್ಯುರಾಲ್ಯೂಮಿನ್ ಅಂತ ಕರಿತೀವಿ ನೋಡೋಣ. ಆನ್ಸರ್ ಇಸ್ ಥರ್ಡ್. ಸೊ ಡ್ಯುರಾಲ್ಯೂಮಿನ್ ಇಸ್ ಅ ಟ್ರೇಡ್ ನೇಮ್. ಒನ್ಸ್ ಅಗೈನ್, ಇಟ್ಸ್ ಅ ಕಾಂಟ್ರಾಕ್ಷನ್ ಆಫ್ ವರ್ಡ್ಸ್ ಡ್ಯುರನರ್, ಎ ಜರ್ಮನ್ ಕಂಪನಿ, ಆ್ಯಂಡ್ ಅಲ್ಯೂಮಿನಿಯಂ. ಸೊ ಇದು ಡ್ಯುರನರ್ ಅಂತ ಒಂದು ಜರ್ಮನ್ ಕಂಪನಿ ಇತ್ತು. ಅವರು ಈ ಕಂಪೋಸಿಷನ್, ಈ ಅಲಾಯನ್ನು ಕಂಡುಹಿಡಿದ್ರು. ಅವ್ರು ಟ್ರೇಡ್ ಮಾರ್ಕ್ ಅದು ಆ ಅಲ್ಯೂಮಿನಿಯಂ ಕಂಪೋಸಿಷನ್ಗೆ, ಆ ಅಲ್ಯೂಮಿನಿಯಂ ಅಲಾಯ್ಗೆ. ಅವ್ರು ಏನು ಸೇಲ್ ಮಾಡ್ತಾ ಇದ್ರಲ್ಲ ಆ ಅಲ್ಯೂಮಿನಿಯಂ ಅಲಾಯ್ಗೆ ಅವರು ಡ್ಯುರಾಲ್ಯೂಮಿನ್ ಅಂತ ಹೆಸರಿಟ್ಟರು. ಈಗ 6ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಅಲ್ಯೂಮಿನಿಯಂ ಅಲಾಯ್ ಈಸ್ ದ ಟ್ರೇಡ್ ಮಾರ್ಕ್ ಆಫ್ ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಾರ್ಪೊರೇಷನ್. ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ ಅವರು ಒಂದು ಅಲ್ಯೂಮಿನಿಯಂ ಅಲಾಯ್ ಕಂಪೋಸಿಷನ್ನ ಕಂಡುಹಿಡಿದ್ರು. ಅದರ ಟ್ರೇಡ್ ಮಾರ್ಕ್ ಏನು ಅಂತ. ಡ್ಯುರಾಲ್ಯೂಮಿನ, ಹಿಂಡಾಲಿಯಮ್ಮ, ಸ್ಟೇನ್ಲೆಸ್ ಸ್ಟೀಲ, ವೈ ಅಲಾಯ ಅಂತ. ಸೊ ನಾವೆಲ್ಲ ಆಲ್ರೆಡಿ ಕಲ್ತಿದ್ದೀವಿ ಇದನ್ನು. ಹಿಂಡಾಲಿಯಂ, ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಾರ್ಪೊರೇಷನ್ನು ಪ್ಲಸ್ ಅಲ್ಯೂಮಿನಿಯಂ ಎರಡನ್ನೂ ವರ್ಡ್ಗಳನ್ನ ಜಾಯಿನ್ ಮಾಡಿದಾಗ ಬರುವಂಥ ಒಂದು ವರ್ಡು ಹಿಂಡಾಲಿಯಂ. ಸೊ ಅದಕ್ಕೋಸ್ಕರ ಆನ್ಸರು ಹಿಂಡಾಲಿಯಂ ಎರಡನೇದು. ಇನ್ನೊಂದು ಕ್ವಶನ್ ನೋಡೋಣ. ಏನಿದು? ವಿಚ್ ಆಫ್ ದ ಫಾಲೋಯಿಂಗ್ ಅಲ್ಯೂಮಿನಿಯಂ ಅಲಾಯ್ ಇಸ್ ಯೂಸ್ಡ್ ಫಾರ್ ಸಿಲಿಂಡರ್ ಹೆಡ್ಸ್ ಆ್ಯಂಡ್ ಪಿಸ್ಟನ್ಸ್. ಸಿಲಿಂಡರ್ ಹೆಡ್ ಮತ್ತು ಪಿಸ್ಟನ್ಗಳನ್ನ ಮಾಡೋದಕ್ಕೆ ಯಾವ ಅಲ್ಯೂಮಿನಿಯಂ ಅಲಾಯ್ನ ಯೂಸ್ ಮಾಡ್ತಾರೆ? ಡ್ಯುರಾಲ್ಯೂಮಿನ ಮಾಡ್ತಾರಾ, ಹಿಂಡಾಲಿಯಂ ಮಾಡ್ತಾರಾ, ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತಾರಾ, ಇಲ್ಲ ವೈ ಅಲಾಯ್ ಯೂಸ್ ಮಾಡ್ತಾರೆ? ನಮ್ಗೆ ಗೊತ್ತಿರೋ ಹಾಗೆ ಆನ್ಸರು ಯಾವುದು? ವೈ ಅಲಾಯ್. ಯಾಕಂದರೆ ವೈ ಅಲಾಯಲ್ಲಿ ನಿಕೆಲ್ಲು ಮತ್ತು ಸಿಲಿಕಾನು ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಆ ಅಲಾಯ್ದು ಸ್ಟ್ರೆಂಗ್ತು ಹೈ ಟೆಂಪ್ರೇಚರಲ್ಲಿ ಕೂಡ ಅಷ್ಟಾಗಿ ಚೇಂಜ್ ಆಗೋದಿಲ್ಲ. ಹಾಗಾಗಿ ಪಿಸ್ಟನ್ನು ಮತ್ತು ಸಿಲಿಂಡರ್ ಹೆಡ್ಗಳು ಹೈ ಟೆಂಪ್ರೇಚರ್ನ ತರ್ಕೋಬೇಕಾಗುತ್ತೆ. ಯಾಕಂದರೆ ಸಿಲಿಂಡರ್ ಹೆಡ್ಡು ಮತ್ತು ಪಿಸ್ಟನ್ ಹೆಡ್ಡು ಎರಡು ನಡುವೆ ಕಂಬಷನ್ ಚೇಂಬರ್ ಇರ್ತದೆ. ಅಲ್ಲೇ ಏನಾಗುತ್ತೆ, ಫ್ಯೂಲು ಮತ್ತು ಏರ್ ಮಿಕ್ಸ್ಚರ್ ಬರ್ನ್ ಆಗುತ್ತೆ, ಅಲ್ಲೇ ಹೀಟ್ ಪ್ರೊಡ್ಯೂಸ್ ಆಗೋದು. ಸೊ ಅಲ್ಲಿ ಡೈರೆಕ್ಟಾಗಿ ಸಿಲಿಂಡರ್ ಹೆಡ್ಡು ಮತ್ತು ಪಿಸ್ಟನ್ಗಳ ಮೇಲೆ ಹೀಟು ಫ್ಲೋ ಆಗುತ್ತೆ. ಆ ಹೀಟ್ನ ತಡ್ಕೊಂಡು ಅದರ ಸ್ಟ್ರೆಂಗ್ತು ಕಮ್ಮಿ ಆಗಬಾರ್ದು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅಂಥ ಕಡೆ ಸಿಲಿಂಡರ್ ಹೆಡ್ಡು ಮತ್ತು ಪಿಸ್ಟನ್ಗಳನ್ನ ನಾರ್ಮಲಿ ಜನರಲಿ ಏನು ಮಾಡ್ತೀವಿ, ವೈ ಅಲಾಯಿಂದ ಮಾಡ್ತೀವಿ. ಬೇರೆ ಅಲಾಯಿಂದ ಮಾಡ್ಬೋದು, ಆದರೆ ಪ್ರಿಫರೇಬಲಿ ವೈ ಅಲಾಯಿಂದ ಮಾಡಿದ್ರೆ ಒಳ್ಳೆಯದು. ಇಟ್ ಈಸ್ ಮೋಸ್ಟ್ ಸೂಟೇಬಲ್ ಮಟೀರಿಯಲ್ ಅಂತ ಅರ್ಥ. ಈಗ ಬೇರೆ ಮಟೀರಿಯಲ್ನ ಮಾಡಲ್ಲ ಅಂತ ಅನ್ಕೋಬೇಡಿ, ಮಾಡ್ತಾರೆ. ಎಸ್, ಕ್ಯಾಸ್ಟಿಂದ ಮಾಡಲ್ಲ, ಮಾಡ್ತಾರೆ. ಆದರೆ ವೈ ಅಲಾಯ್ ಇಸ್ ದ ಮೋಸ್ಟ್ ಸೂಟೇಬಲ್ part for producing. Why alloy is a most suitable alloy, suitable for cylinder heads and pistons. ನಾನು ಈ PPTಯನ್ನು, ಈ ಪ್ರೆಸೆಂಟೇಷನನ್ನು, ಈ ರೆಫರೆನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಿದ್ದೀನಿ. ಇವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಪ್ರೆಸೆಂಟೇಷನ್ನ ಮಾಡೋದಕ್ಕೆ ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲರೂ ಈ ಮೂಲಕ ನಾನು ಥ್ಯಾಂಕ್ಸ್ನ ಹೇಳ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮುಂದಿನ ಸೆಷನ್ನಲ್ಲಿ ನೋಡೋಣ. ಸೆಷನ್ 7ನಲ್ಲಿ ನಾವು ಮತ್ತೆ ಭೇಟಿಯಾಗೋಣ.